ಮಾಧುಸ್ವಾಮಿ ಅವರು ಈ ಕ್ಷೇತ್ರದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಶಾಸಕರು ಮತ್ತೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಕಾಲದಲ್ಲಿ ನೊಳಂಬ ಅಧ್ಯಯನ ಪೀಠನ ಯೂನಿವರ್ಸಿಟಿನಲ್ಲಿ ಒಂದು ಸ್ಥಾಪನೆ ಮಾಡಲೇಬೇಕು ಅಂತೇಳಿ ಅವರೊಂದು ತೀರ್ಮಾನಕ್ಕೆ ಬಂದು, ಮೂಲ ಉದ್ದೇಶ ಅಂದ್ರೆ ನೊಳಂಬ ವೀರಶೈವ ಸಮಾಜ ಏನ್ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಇದಾರೆ, ಅದರಲ್ಲೂ ಕೆಲವೇ ಭಾಗದಲ್ಲಿ ತುಮಕೂರು ಜಿಲ್ಲೆ ಅತಿ ಹೆಚ್ಚು ಇರತಕ್ಕಂಥದ್ದು ತುಮಕೂರು ಜಿಲ್ಲೆ, ತದನಂತರ ದಾವಣಗೆರೆ ಜಿಲ್ಲೆ, ಸುಮಾರು ಕಡೆ ಇದಾರೆ. ಬಟ್ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು. ಹಂಗಾಗಿ ವಿಶ್ವವಿದ್ಯಾಲಯದಲ್ಲಿ ನೊಳಂಬ ವೀರಶೈವ ಪೀಠ ಇದನ್ನ ಮಾಡಲೇಬೇಕು ಅಂತೇಳಿ, ಅಧ್ಯಯನ ಪೀಠವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿ ಈ ತೀರ್ಮಾನ ತಗೊಳ್ಳೋದು. ಇದಕ್ಕೆಲ್ಲ ಕಾರಣಕರ್ತರ ನಮ್ಮ ಜೆ.ಸಿ. ಮಾಧುಸ್ವಾಮಿ ಅವರು. ಇದನ್ನ ಸಿದ್ದರಾಮ ಜಯಂತಿ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ಇದ್ರಲ್ಲೂ ಜಿಲ್ಲೆನಲ್ಲಿ ಪ್ರತಿ ವರ್ಷ ಸಿದ್ದರಾಮ ಜಯಂತಿ 14 ಮತ್ತು 15 ಜನವರಿ ತಿಂಗಳಲ್ಲಿ ನಡ್ಕೊಂಡ್ ಬಂದಿರತಕ್ಕಂಥ ಸಿದ್ದರಾಮ ಜಯಂತಿ. ಆ ಸಿದ್ದರಾಮ ಜಯಂತಿ ಎಲ್ಲೆಲ್ಲಿ ಮಾಡ್ತಾರೆ, ಆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಚೌಲ್ಟ್ರಿ ಮತ್ತೆ ವಿದ್ಯಾಭ್ಯಾಸ ಮಾಡೋಕೆ ಮಕ್ಳಿಗೆ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ನ ಹೆಣ್ಣು ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು. ಸಮಾಜದಲ್ಲಿ ನಾನು ಹಿಂದೆ ಹೇಳ್ತಾ ಇದ್ದೆ, ಈ ಸಮಾಜದಿಂದ ವೀರಶೈವ ನೊಳಂಬ ಸಮಾಜದಿಂದ 5 ರಿಂದ 6 ಜನ ಶಾಸಕರು ಆರಿಸ್ಬರ್ತಕ್ಕಂಥ ಕ್ಷೇತ್ರಗಳೆಲ್ಲ ನಾವು ಇವತ್ತು ಕಳ್ಕೊಳ್ತಾ ಬಂದಿದ್ವಿ. ಯಾಕೆ ಈ ರೀತಿ ಆಗಿದ್ವಿ ಅಂತಂದ್ರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲದಲ್ಲೇ ಇರ್ತಕ್ಕಂಥ ವಿಚಾರವಾಗಿ ಈ ಸಮಾಜದ ಮಕ್ಕಳು ಬಹಳ ಜನ ಎಲ್ಲ ಇಂಜಿನಿಯರಿಂಗ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ ಹೊರತು ಈ IAS IPS ಮಾಡಿರ್ತಕ್ಕಂಥವ್ರು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದ ಮಕ್ಕಳು ಯಾರೂ IAS ಬಹಳ ಬೆಳವಣಿಗೆ ಆದಷ್ಟು IAS IPS ಮಾಡ್ತಕ್ಕಂಥವ್ರು ಇಲ್ದಂಗೆ ಆಗಿರ್ತಾರೆ. 45-50 ವರ್ಷದೊಳಗಡೆ ಅವ್ರಿಗೆ ಕಣ್ಣಾಗ್ಲಿ ಸೊಂಟ ಆಗ್ಲಿ ಇಲ್ದ ಕೂತ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಓದಬೇಕು. ಯಾವಾಗ್ಲೂ ಒಂದ್ಸರಿ 2 ಲಕ್ಷ 3 ಲಕ್ಷ 5 ಲಕ್ಷ ಸಂಬಳ ತಗೊಂಡು ಒಂದು ಇರೋಬರೋರೆಲ್ಲರೂ ಕಂಪ್ಯೂಟರ್ ಸೈನ್ಸ್ ಓದಕ್ಕಂತ ಹೋದ್ರು. ಈಗ ನಮ್ಮ ತಿಪ್ಟೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ TM ಮಂಜುನಾಥ್ ಅವರು ವಿದ್ಯಾಸಂಸ್ಥೆ ಅವತ್ತಿನ ದಿವಸ ಪಲ್ಲಗಟ್ಟಿ ಯಡಿಯೂರಪ್ಪನವರು ಕೊಟ್ಟಂತ ಓದಂತ ಇದರಿಂದ ಸ್ಮರಣಾರ್ಥದಿಂದ ಇವತ್ತಿನ ದಿವಸ ಬಹಳ ಜನ ಇಲ್ಲಿ ನಮ್ಮಲ್ಲಿ ವಿದ್ಯಾವಂತರಾದ್ರು. ಅವ್ರು ಇಂಜಿನಿಯರಿಂಗ್ ಮಾಡಿ ಎಲ್ಲ ಮುಗಿಸಿ ಒಳ್ಳೊಳ್ಳೆ ಕಡೆ ಕೆಲ್ಸಕ್ಕೆ ಸೇರಿದಂಥವ್ರು 100 ಜನ ಕೆಲ್ಸಕ್ಕೆ ಸೇರಿದ್ರೆ 1,000 ಜನ ವಿದ್ಯಾವಂತರು ನಮ್ಮ ಸಮಾಜದ ಜನನೇ ಈ ತಾಲೂಕಲ್ಲಿ ಇರ್ತಕ್ಕಂಥವ್ರು ಜಾಸ್ತಿ. ಸಮಾಜದಲ್ಲಿ ಇರ್ತಕ್ಕಂತ ಕೆಲವೊಬ್ರು ರೈತಾಪಿ ಕುಟುಂಬ ಇರ್ತಕ್ಕಂತ ಯುವಕರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಒಂದು ಇದನ್ನ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ತಾವು ಹೇಳಿದಂತ ವಿಚಾರ 100% ಸತ್ಯ. ಮಾಧುಸ್ವಾಮಿ ಅವರೊಬ್ರು ಈ ಜಿಲ್ಲೆನಲ್ಲಿ ಸಚಿವರಾಗಿದ್ದಂತ ಕಾಲದಲ್ಲಿ, ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಕಾಲದಲ್ಲಿ ವರ್ಷಕ್ಕೆ ರೈತ ಬದುಕಲ್ಲಿ ಮುಂದೆ ಬರ್ಬೇಕು ಅಂತಂದ್ರೆ ನೀರಾವರಿಗೆ ಆದ್ಯತೆ ಕೊಡೋದಲ್ಲ ಆಗ್ಲಿಲ್ಲ ಅಂತೇಳಿ ಹೇಮಾವತಿ ನೀರನ್ನ ಎತ್ತಿನೊಳೆ ಒಂದು ನಮ್ಮ ಇಲ್ಲೇ ಹರಿದಿದೆ. ಎತ್ತಿನೊಳೆ ನೀರು ಯಾವತ್ತು ಬರುತ್ತೋ ಗೊತ್ತಿಲ್ಲ. ಬಟ್ ತಿಪ್ಟೂರು ತಾಲೂಕಲ್ಲಿ ಕಿಬ್ನಳ್ಳಿ ಹೋಬಳಿಯಿಂದ ಇರ್ತಕ್ಕಂಥ ಎಲ್ಲಾ ಕೆರೆಗಳಿಗೂ ನೀರಾವರಿಗೆ ಆದ್ಯತೆ ಕೊಟ್ಟು ನೀರಿನ ಪ್ರತಿ ಇದಕ್ಕೂ ಕೆರೆಗಳಿಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಾನು ಹೇಳಕ್ ಏನ್ ಬಂದಿದ್ದೆ ಅಂದ್ರೆ, ಕೇವಲ ಜಿಲ್ಲೆಗೆ ಒಂದೇ ಅಲ್ಲ, ರಾಜ್ಯದಲ್ಲೂ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ ಬಂದೆ ನಾನು. ರಾಜ್ಯದ ಬಗ್ಗೆ ತುಂಬಾ ಒಲವಿದೆ ಅವ್ರ ಬಗ್ಗೆ. ಅದ್ರ ಬಗ್ಗೆ ನಾವು ದೂರದೃಷ್ಟಿ ತುಂಬಾ ದೂರದೃಷ್ಟಿ ಮತ್ತೆ ಇನ್ನು 3 ತಲೆಮಾರಿಗೆ. ಆದ್ಮೇಲೆ ನಮಸ್ಕಾರ. ನಾನು ನಮ್ಮ ಕಲ್ಪತರು ನಾಡು, ನಮ್ಮ ತಿಪ್ಟೂರಿನಲ್ಲಿ ಕೊಬ್ಬರಿ ನಾಡು ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಹೆಸರಾಂತ ಒಬ್ಬ ವ್ಯಕ್ತಿಯನ್ನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಪ್ರಶಾಂತ್ ಕುಮಾರ್ ಸರ್ ಅಂತ. ಬಿಜೆಪಿಯಲ್ಲಿ ಪ್ರಥಮವಾಗಿ ಅವರು ಕೌನ್ಸಿಲರ್ ಕೂಡ ಆಗಿದ್ರು. ಜೊತೆಗೆ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿ, ತುಂಬಾ ಅನುಭವವನ್ನ ಉಳ್ಳಂತ ವ್ಯಕ್ತಿ ಅವರು. ಸೊ ಅವರ ಒಂದು ದೂರದೃಷ್ಟಿ, ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ ಬಂದಿನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ನೀವು ನೊಳಂಬ ಅಧ್ಯಯನ ಒಂದು ಪೀಠದ ಒಂದು ಸಮಾಜದ ಒಂದು ಪೀಠದ ಒಂದು ವಿಚಾರಕ್ಕೆ ಸ್ಟೇಜ್ ಮೇಲೆ ಮಾತಾಡಿದ್ದ ಒಂದು ವಿಡಿಯೋ ತುಣುಕನ್ನು ನೋಡಿದೆ. ಸೊ ಅದು ಏನು, ಯಾವ ರೀತಿ ಒಂದು ಅಧ್ಯಯನ ಪೀಠ ಅಂದ್ರೆ ಏನು ಅಂತ ಒಂದು ತಿಳ್ಕೊಳ್ಳೋದಕ್ಕೆ ಒಂದಿಷ್ಟು ಕುತೂಹಲ ಸರ್. ನಮ್ಮ ನೊಳಂಬ ಸಮಾಜದ್ದು ಇತಿಹಾಸ ಸುಮಾರು ಒಂದು 800 ವರ್ಷಗಳು ಹಿಂದಿಂದ ಇರತಕ್ಕಂಥ ವಿಚಾರಧಾರೆಗಳನ್ನ ನಾವು ಯೂನಿವರ್ಸಿಟಿನಲ್ಲಿ ತಿಳ್ಕೊಂಡ್ವಿ. ಓಕೆ. ಈ ವಿಚಾರವಾಗಿ ನೊಳಂಬ ಅಧ್ಯಯನ ಪೀಠನ ಸ್ಥಾಪಿಸ್ಬೇಕು ಅಂತೇಳಿ ನೊಳಂಬ ವೀರಶೈವ ಸಮಾಜದವ್ರನ್ನ, ಯಾಕೆಂದ್ರೆ ಅದಕ್ಕೆ ಫಂಡ್ಸ್ ನ ಮೊಬಲೈಸ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಅವ್ರನ್ನ ಕೇಳ್ಕೊಂಡ ನಂತರ ಅವರು ಸಮಾಜದ ಇವರೆಲ್ಲರೂ ಸೇರಿ ಮಾನ್ಯ ಅವತ್ತಿನ ದಿವಸ ಮಾಧುಸ್ವಾಮಿ ಅವರು ಈ ಕ್ಷೇತ್ರದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಶಾಸಕರು ಮತ್ತೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಕಾಲದಲ್ಲಿ ನೊಳಂಬ ಅಧ್ಯಯನ ಪೀಠನ ಯೂನಿವರ್ಸಿಟಿನಲ್ಲಿ ಒಂದು ಸ್ಥಾಪನೆ ಮಾಡಲೇಬೇಕು ಅಂತೇಳಿ ಅವರೊಂದು ತೀರ್ಮಾನಕ್ಕೆ ಬಂದು, ಅವತ್ತಿನ ದಿವಸ ಅವರೇನೇ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ದೇಣಿಗೆನ ನೊಳಂಬ ಅಧ್ಯಯನ ಪೀಠಕ್ಕೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಅದಾದ ನಂತರ 50 ಲಕ್ಷ ದೇಣಿಗೆನ ಮಾಡಿ ನಾವು ಕೊಟ್ಟು ಅಧ್ಯಯನ ಪೀಠನ ಶುರು ಮಾಡಬೇಕು ಅಂತೇಳಿ ಒಂದು ಸಬ್ಜೆಕ್ಟ್ ನಮ್ಗೆಲ್ಲರೂ, ನಾನು ಅವತ್ತಿನ ದಿವಸ ವಿಷಯ ಪರಿಷತ್ ಸದಸ್ಯನಾಗಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಇದ್ದಂತ ಕಾಲದಲ್ಲಿ ಸಿಂಡಿಕೇಟ್ ಸದಸ್ಯರೆಲ್ಲರನ್ನು ಕೂತು, ಅದರಲ್ಲೂ ಸುನೀಲ್ ಅಂತೇಳಿ ಏನು ನಮ್ಮ ನೊಳಂಬ ವೀರಶೈವ ಸಮಾಜದ ಸದಸ್ಯರು, ಅವರು ಒಬ್ರು ಸಿಂಡಿಕೇಟ್ ಸದಸ್ಯರಾಗಿದ್ರು. ಅವರು ಇದನ್ನ ನಾವು ಅವರೆಲ್ಲ ಕೂತು ಚರ್ಚೆ ಮಾಡಿದಂತ ಕಾಲದಲ್ಲಿ
ತುಮಕೂರು ವಿಶ್ವವಿದ್ಯಾಲಯ ನೊಳಂಬ ಪೀಠನ ಅಧ್ಯಯನ ಪೀಠನ ಶುರು ಮಾಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಂಥ ಕಾಲದಲ್ಲಿ ಸಬ್ಜೆಕ್ಟ್ ಇಟ್ಟು ಅವ್ರು ಕೊಟ್ಟಂಥ ಡೆಪಾಸಿಟ್ಸ್ನ ಸಮಾಜದವರು ಎಲ್ಲ ಸೇರಿ ಮಾಧುಸ್ವಾಮಿ ಅವ್ರದ್ದು ಬಹಳ ಒತ್ತಡ ಇತ್ತು. ಅವರು ಮಂತ್ರಿಗಳಿಗೆಲ್ಲ ಹೇಳಿ ಅಶ್ವಥ್ ನಾರಾಯಣ್ ಅಂತ ಒಂದು ದಿವಸ ಎಜುಕೇಶನ್ ಮಿನಿಸ್ಟರ್ ಇದ್ರು, ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ತುಮಕೂರಿನ ಇದರಲ್ಲಿ ವಿಶ್ವವಿದ್ಯಾಲಯದಲ್ಲಿ ನೊಳಂಬ ವಿಶ್ವಪೀಠನ ಡೆಪಾಸಿಟ್ ಮಾಡದಂತ ಹಣದಿಂದ ಹಿಡಿದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಓದ್ತಕ್ಕಂಥ ಮಕ್ಕಳಿಗೆ ಇನ್ನೂ ಸ್ವಲ್ಪ ಡೆಪಾಸಿಟ್ ಮಾಡ್ತಕ್ಕಂಥದ್ದು ಸಮಾಜದವರಿಗೆಲ್ಲ ಹೇಳಿ ಈ ಒಂದು ಅಧ್ಯಯನ ಪೀಠವನ್ನು ಈ 2026ನೇ ಇಸ್ವಿನಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು. ಸರ್, ಅಧ್ಯಯನ ಪೀಠ ಪ್ರಾರಂಭ ಮಾಡೋದಕ್ಕೆ ಮೂಲ ಕಾರಣ, ಉದ್ದೇಶ ಏನ್ ಸರ್? ಅದು ಮೂಲ ಉದ್ದೇಶ ಅಂದ್ರೆ ನೊಳಂಬ ವೀರಶೈವ ಸಮಾಜ ಏನ್ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಇದಾರೆ, ಅದರಲ್ಲೂ ಕೆಲವೇ ಭಾಗದಲ್ಲಿ ತುಮಕೂರು ಜಿಲ್ಲೆ ಅತಿ ಹೆಚ್ಚು ಇರತಕ್ಕಂಥದ್ದು ತುಮಕೂರು ಜಿಲ್ಲೆ, ತದನಂತರ ದಾವಣಗೆರೆ ಜಿಲ್ಲೆ, ಸುಮಾರು ಕಡೆ ಇದಾರೆ. ಬಟ್ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು. ಹಂಗಾಗಿ ವಿಶ್ವವಿದ್ಯಾಲಯದಲ್ಲಿ ನೊಳಂಬ ವೀರಶೈವ ಪೀಠ ಇದನ್ನ ಮಾಡ್ಲೇಬೇಕು ಅಂತೇಳಿ, ಅಧ್ಯಯನ ಪೀಠವನ್ನು ಮಾಡ್ಬೇಕು ಅಂತೇಳಿ ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿ ಈ ತೀರ್ಮಾನ ತಗೊಳ್ಳೋದು. ಇದಕ್ಕೆಲ್ಲ ಕಾರಣಕರ್ತರ ನಮ್ಮ ಜೆ.ಸಿ. ಮಾಧುಸ್ವಾಮಿ ಅವರು. ಇದು ಕೇವಲ ಶೈಕ್ಷಣಿಕವಾದ ಒಂದು ವಿಚಾರಕ್ಕ? ಶೈಕ್ಷಣಿಕ ವಿಚಾರ ಯಾಕೆ ಇದನ್ನ ಅಧ್ಯಯನ ಪೀಠ ಮಾಡ್ಬೇಕು ಅಂದ್ರೆ, ಹಿಂದೆ ನೊಳಂಬ ಸಮಾಜದವರು ಮಾಡಿರ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳನ್ನ, ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಕೆರೆ ಕಟ್ಟೆಗಳು ಕಟ್ಟಿರ್ತಕ್ಕಂಥದ್ದು, ಸುಮಾರು ನೊಳಂಬ ವೀರಶೈವ ಇರತಕ್ಕಂಥ ಜಾಗಗಳಲ್ಲೆಲ್ಲ ಅವತ್ತಿನ ದಿವಸ ಈ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ಬೋದು ಅಥವಾ ಇದರಲ್ಲಿ ಬಹಳ ಕಡೆ ಕೆರೆ ಕಟ್ಟೆಗಳೆಲ್ಲ ಆರಂಭ ಮಾಡಿದಂತ ರಾಜರು, ನೊಳಂಬ ರಾಜರು ಅವತ್ತಿನ ದಿವಸ ಈ ಸಮಾಜನ ಮೇಲಿರೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ಸಮಾಜದ ಜನ ಅಂತ ನಾವೇನ್ ಹಿಂದ್ಲಿಂದನೂ ಅವ್ರ ಇದನ್ನೇ ಮಾಡ್ಕೊಂಡ್ ಬಂದ್ವಿ. ರೈತಾಪಿ ಬದುಕಿನಲ್ಲಿ ಇರ್ತಕ್ಕಂಥ ನೊಳಂಬ ವೀರಶೈವ ಸಮಾಜ ಜಾಸ್ತಿ ಇದ್ರು. ಹಂಗಾಗಿ ಇದೊಂದು ಅಧ್ಯಯನ ಪೀಠ ಮಾಡಬೇಕು. ಮತ್ತೆ ಎಲ್ಲ ರೈತಾಪಿ ಬದುಕಿನಲ್ಲಿ ಜಾಸ್ತಿ ಈ ನಮ್ಮ ಸಮಾಜದ ಜನ ಇದ್ದಾರೆ. ಅದರಿಂದ ಈ ನೊಳಂಬ ಇದನ್ನ ಅಧ್ಯಯನ ಪೀಠನ ತುಮಕೂರು ಇದರಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ಬೇಕು ಅಂತ ಒಂದು ತೀರ್ಮಾನ. ಅಂದ್ರೆ ಇದು ಪೀಠ ಅಂದ್ರೆ ಇದು ಯಾವ ರೀತಿ, ಏನು ಸದಸ್ಯತ್ವ ತರ ಇದ, ಯಾವ ರೀತಿ ಇದು? ಇಲ್ಲ, ನೊಳಂಬ ಸಮಾಜದಿಂದ ನಮ್ಗೆ ಅದಕ್ಕೋಸ್ಕರ ನೊಳಂಬ ವೀರಶೈವ ಸಮಾಜ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಒಂದು ರಿಜಿಸ್ಟರ್ಡ್ ಇದಿದೆ, ಸಮಾಜದ ಇದೆ. ಅವರು ಎಲ್ಲಾ ಕಡೆನೂ ಶೈಕ್ಷಣಿಕವಾಗಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ತಕ್ಕಂಥ ಹಾಸ್ಟೆಲ್ ಫೆಸಿಲಿಟೀಸ್ ನ ಎಲ್ಲೆಲ್ಲಿ ಹಿಂದಿನಿಂದನೂ ಗುರು ಸಿದ್ದರಾಮೇಶ್ವರ ಜಯಂತಿನ ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಸೊ 828 ಏನು ಇದನ್ನ ಸಿದ್ದರಾಮ ಜಯಂತಿ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ಇದ್ರಲ್ಲೂ ಜಿಲ್ಲೆನಲ್ಲಿ ಪ್ರತಿ ವರ್ಷ ಸಿದ್ದರಾಮ ಜಯಂತಿ 14 ಮತ್ತು 15 ಜನವರಿ ತಿಂಗಳಲ್ಲಿ ನಡ್ಕೊಂಡ್ ಬಂದಿರತಕ್ಕಂಥ ಸಿದ್ದರಾಮ ಜಯಂತಿ. ಆ ಸಿದ್ದರಾಮ ಜಯಂತಿ ಎಲ್ಲೆಲ್ಲಿ ಮಾಡ್ತಾರೆ, ಆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಚೌಟ್ರಿ ಮತ್ತೆ ವಿದ್ಯಾಭ್ಯಾಸ ಮಾಡೋಕೆ ಮಕ್ಳಿಗೆ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ನ ಹೆಣ್ಣು ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು. ಈಗ ತಮ್ಮ ನೋಡ್ದಂಗೆ ಬೆಂಗಳೂರಿಗೆ ಮುಂಚೆ ವಿದ್ಯಾ ಏನು ವಿಶ್ವವಿದ್ಯಾಲಯಗಳು ಮೈಸೂರು, ಬೆಂಗಳೂರು ಕೆಲವೇ ಆದಂತ ಜಾಗದಲ್ಲಿ ಇದ್ದಂತ ಕಾಲದಲ್ಲೂ ವೀರಶೈವ ಸಮಾಜಕ್ಕೆ ನೊಳಂಬ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಸ್ಟೆಲ್ನ ಬೆಂಗಳೂರಿನಲ್ಲಿ ತೆರೆದಿರ್ತಕ್ಕಂಥದ್ದು, ಮೈಸೂರಿನಲ್ಲಿ ತೆರೆದಿರ್ತಕ್ಕಂಥದ್ದು, ಈ ರೀತಿ ಬೇಕಾದಷ್ಟು ಕಡೆ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಿದ್ದಾರೆ. ಅದಾದ ನಂತರ ಈಗ ಎಲ್ಲ ವಿಶ್ವವಿದ್ಯಾಲಯಗಳು ಜಾಸ್ತಿ ಆದ್ಮೇಲೆ ಎಲ್ಲಾ ಜಿಲ್ಲೆಗಳಲ್ಲೂ ಸ್ಥಾಪನೆ ಮಾಡ್ಬೇಕು ಅಂತ ಯೋಚನೆ ಮಾಡಿ ನೊಳಂಬ ವೀರಶೈವ ಸಮಾಜದ ಜನ ಏನು ಸಿದ್ದರಾಮ ಜಯಂತಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ, ಅಲ್ಲಿ ಕ್ರೋಢೀಕರಿಸ್ತಕ್ಕಂಥ ಹಣದಿಂದ ಉಳಿತಕ್ಕಂಥ ಹಣನ ಅದು ಸಮಾಜಕ್ಕೆ ಕೊಟ್ಟು ಸಮಾಜದಿಂದ ಎಲ್ಲಾ ಕಡೆನೂ ಛತ್ರಗಳು ಮತ್ತೆ ಚೌಟ್ರಿಗಳು ಕಟ್ತಕ್ಕಂಥದ್ದು, ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಮಾಡೋದಕ್ಕೋಸ್ಕರ ಬಹಳ ಅನುಕೂಲ ಮಾಡಿದ್ದಾರೆ. ಹಂಗಾಗಿ ತುಮಕೂರಲ್ಲಿ ಅಧ್ಯಯನ ಪೀಠ ಏನು ಈ ಸಮಾಜ ಜಾಸ್ತಿ ಇದೆ, ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಭಾರಿ ಕೆರೆ ಕಟ್ಟೆಗಳೆಲ್ಲ ಕಟ್ಟಿ ಮಹಾರಾಜರು ಹೋಗಿರ್ತಕ್ಕಂಥದ್ದು ಈ ಸಮಾಜದ ಜನ ಇರೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಅಧ್ಯಯನ ಪೀಠನ ಒಂದು ಪ್ರಾರಂಭ ಮಾಡಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನೊಳಂಬ ಸಮಾಜದ ಅಧ್ಯಯನ ಪೀಠನ ಶುರು ಮಾಡಿದ್ವಿ. ಖಂಡಿತ ಸರ್, ಒಳ್ಳೇದಾಗ್ಲಿ, ಮುಂದೆನೂ ಕೂಡ ನಡ್ಕೊಂಡು ಹೋಗ್ಲಿ. ಸೊ ಈಗ ಏನು ಈ ಒಂದು ಅಧ್ಯಯನ ಪೀಠದ ಒಂದು ವಿಚಾರ ಮಾತನಾಡ್ತಾ ಇದ್ದೀವಿ. ಸೊ ಈಗ ನೊಳಂಬ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಅಥವಾ ಒಂದು ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಸೊ ಯಾವ ಒಬ್ಬ ವ್ಯಕ್ತಿ ಅಂದ್ರೆ ಆ ಒಂದು ಸಮಾಜದಲ್ಲಿ ತುಂಬಾ ಅವರಿಗೆ ಒಂದು ಸ್ಕಿಲ್ ಇರುತ್ತೆ ಅಥವಾ ಟ್ಯಾಲೆಂಟ್ ಇರುತ್ತೆ, ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರ? ಸೊ ಆ ಒಂದು ಅವಕಾಶಗಳು ಸಿಗ್ತಾ ಇದೆಯಾ ಮಕ್ಕಳಿಗೆ? ಇಲ್ಲ, ಈಗ ಏನಾಗಿದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥದ್ದು ಒಂದೇ ನಾವು ಗುರಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದ್ರು ಸಮಾಜದ ಜನ. ಬಟ್ ಈ ಸಮಾಜದಲ್ಲಿ ನಾನು ಹಿಂದೆ ಹೇಳ್ತಾ ಇದ್ದೆ, ಈ ಸಮಾಜದಿಂದ ವೀರಶೈವ ನೊಳಂಬ ಸಮಾಜದಿಂದ 5 ರಿಂದ 6 ಜನ ಶಾಸಕರು ಆರಿಸ್ಬರ್ತಕ್ಕಂಥ ಕ್ಷೇತ್ರಗಳೆಲ್ಲ ನಾವು ಇವತ್ತು ಕಳ್ಕೊಳ್ತಾ ಬಂದಿದ್ವಿ. ಯಾಕೆ ಈ ರೀತಿ ಆಗಿದ್ವಿ ಅಂತಂದ್ರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲದಲ್ಲೇ ಇರ್ತಕ್ಕಂಥ ವಿಚಾರವಾಗಿ ಈ ಬಗ್ಗೆ ಮಾತಾಡ್ಬೇಕಾಯ್ತು. ಎಲ್ಲರೂ ಅವ್ರವ್ರು ವೈಯಕ್ತಿಕವಾಗಿ ರೈತಾಪಿ ಬದುಕಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಉನ್ನತ ಹುದ್ದೆಗೆ ಹೋಗಿರ್ತಕ್ಕಂಥದ್ದು, IAS IPS ಮಾಡ್ತಕ್ಕಂಥ ವ್ಯವಸ್ಥೆ ಮೊನ್ನೆ ನೊಳಂಬ ವೀರಶೈವ ವಿದ್ಯಾಪೀಠದ ಇದ್ರ ದಿವಸ ಕೆಲವರೆಲ್ಲ ಹಿರಿಯರು ಸೇರಿ ಮಾತಾಡಿದ್ರು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ
IAS IPS ವಿದ್ಯಾಭ್ಯಾಸ ಮಾಡಿಸೋದಕ್ಕೂ ಒಂದು ಬೆಂಗಳೂರಿನಲ್ಲಿ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಈ ಸಮಾಜದ ಮಕ್ಕಳು ಬಹಳ ಜನ ಎಲ್ಲ ಇಂಜಿನಿಯರಿಂಗ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ ಹೊರತು ಈ IAS IPS ಮಾಡಿರ್ತಕ್ಕಂಥವ್ರು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದ ಮಕ್ಕಳು ಯಾರೂ IAS ಬಹಳ ಬೆಳವಣಿಗೆ ಆದಷ್ಟು IAS IPS ಮಾಡ್ತಕ್ಕಂಥವ್ರು ಇಲ್ದಂಗೆ ಆಗಿರ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಸಮಾಜದ ಇದಕ್ಕೆ ಮೊನ್ನೆ ಏನು ನೊಳಂಬ ಅಧ್ಯಯನ ಪೀಠ ಅಂತ ವೀರಶೈವ ಸಮಾಜದ ತುಮಕೂರು ವಿಷಯದಲ್ಲಿ ಮಾತಾಡಿದ ದಿವಸ ಎಲ್ಲ ಹಿರಿಯರನ್ನು ಮುಂದಿನ ದಿನಗಳಲ್ಲಿ IAS IPS ಓದ್ತಕ್ಕಂಥದ್ದು, KAS ಮಾಡ್ತಕ್ಕಂಥದ್ದು ಈ ವ್ಯವಸ್ಥೆಗೆ, ಈ ಸಮಾಜದ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ಅಂತೇಳಿ ಎಲ್ಲ ಸಮಾಜದ ಜನನು ಅವತ್ತಿನ ದಿವಸ ಲೀಡರ್ಗಳು ಮುಂದೆ ಒಕ್ಕಲೂರಿನಿಂದ ತೀರ್ಮಾನ ತಗೊಂಡಿದ್ದಾರೆ. ಮುಂದೆ ಅದ್ರ ಜೊತೆಗೆ ಸರ್, ಈಗ ನಿಮ್ಗೂ ಕೂಡ ಗೊತ್ತು, ಈಗ ನೀವು ಮೂಲ ಕೃಷಿ ಕುಟುಂಬದ ಆಗಿರೋದ್ರಿಂದ ಸೊ ಕೃಷಿ ಕೂಡ ಒಂದು ಉದ್ಯಮನೇ. ಸೊ ಅದನ್ನ ಜನ ಮರ್ತಿರೋದು ಕೂಡ ಉಂಟು. ಸೊ ಈಗ ಉದ್ಯಮ ಕ್ಷೇತ್ರಗಳ ಬಗ್ಗೆ ಯಾಕೆ ಒಲವು ಕಡಿಮೆ ಆಗಿದೆ? ಒಂದು ಉದಾಹರಣೆ, ಈಗ ಬೇರೆ ಬೇರೆ ಈಗ ಕಮ್ಯುನಿಟೀಸ್ ಗಳನ್ನ ನೋಡಿದಾಗ, ಅಂದ್ರೆ ಈಗ ಹೊರಗಡೆಯಿಂದ ಬಂದಂತ ಒಂದು ಉದಾಹರಣೆಗೆ ಈಗ ತಿಪ್ಟೂರಲ್ಲಿ ಈಗ ಮಾರವಾಡಿ ಕುಟುಂಬಗಳಾಗಿರ್ಬೋದು, ಸೇಟು ಅಂತ ನಾವೇನ್ ಕರಿತೀವೋ, ಸೊ ಅವರಿಗೆ ಒಂದಿಷ್ಟು ಆರ್ಥಿಕವಾಗಿ ಒಂದು ಸಹಕಾರವನ್ನ ನೀಡಿ ಸೊ ಅಲ್ಲಿ ಅವರು ಒಂದು ಉದ್ಯಮವನ್ನ ಕಟ್ಕೊಳ್ಳೋದಕ್ಕೆ ಅಥವಾ ಅವರು ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಒಂದು ತುಂಬಾ ಅವಕಾಶಗಳು ಸೃಷ್ಟಿ ಆಗ್ತಾ ಇದೆ. ಇಲ್ಲಿ ಈ ಸಮಾಜದಲ್ಲಿ ಆ ಒಂದು ಕೆಲಸಗಳು ಆಗ್ತಿದೆಯಾ? ಸೊ ಆ ಒಂದು ಅವಕಾಶಗಳು ಸೃಷ್ಟಿ ಆಗ್ತಿದೆಯಾ ಉದ್ಯಮ ಅಥವಾ ನಮ್ಮಲ್ಲಿ ಏನಾಗಿದೆ ಅಂದ್ರೆ ರೈತಾಪಿ ಬದುಕಿನಿಂದ ಬಂದಿರತಕ್ಕಂಥವ್ರೆ ನಾವು ಈ ನೊಳಂಬ ಸಮಾಜದ ಜನ. ಅದಕ್ಕೆ ಮೊದಲೇ ಹೇಳ್ಬಿಟ್ಟೆ ಕೃಷಿ ಕುಟುಂಬ ಅಂತ. ಅದರಿಂದ ನಾವು ಮುಂಚೆಯಿಂದಾನು ಇದನ್ನೇ ನಂಬಿ ಬಂದಿರತಕ್ಕಂಥ ಜನ ನಾವು. ಈ ತುಮಕೂರು ಜಿಲ್ಲೆನಲ್ಲಿ ಮ್ಯಾಕ್ಸಿಮಮ್ ನೀರಾವರಿಗೆ ಆದ್ಯತೆ ಕೊಡದಲ್ಲೇ ಒಂದಿದ್ರಿಂದ ಇವತ್ತಿಂದ ಕೃಷಿ ಮಾಡ್ತಕ್ಕಂಥವ್ರು ಎಲ್ಲರನ್ನು ಬೇಸತ್ತು ಜನ. ಸೊ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ, ಒಂದು ಮಗು ಸಾಕು, ಎರಡು ಮಗು ಸಾಕು, ವಿದ್ಯಾಭ್ಯಾಸ ಮಾಡಿಸೋದು ಕಷ್ಟದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ವಿದ್ಯೆ ಕಲಿಸಿದ ನಂತರ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಯಾವುದೇ ಒಂದು ಕೆಲಸಗಳಾಗ್ಲಿ, ಸರ್ಕಾರದಿಂದ ಯಾವುದೇ ಒಂದು ವ್ಯವಸ್ಥೆ ಆಗ್ಲಿ ಆಗ್ತಾ ಇಲ್ಲ ಅಂತೇಳಿ ಒಂದು ಯೋಚನೆ ಮಾಡಿ ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂಥವ್ರಿಗೆ ನೀರಾವರಿಗೆ ಆದ್ಯತೆ ಕೊಟ್ರೆ, ಈಗ ನೋಡಿ ತುಮಕೂರು ಜಿಲ್ಲೆಯಲ್ಲಿ ನಮಗೆ ಜೀವನಾಡಿ ಇರ್ತಕ್ಕಂಥದ್ದು ಹೇಮಾವತಿ ನೀರು. ಹೇಮಾವತಿ ನೀರನ್ನ ಈ ಜಿಲ್ಲೆಗೆ ಕೊಟ್ಟಂತವ್ರು ವೀರೇಂದ್ರ ಪಾಟೀಲ್ ಅವರು ಸರ್ಕಾರ ಇದ್ದಂತ ಕಾಲದಲ್ಲಿ ಹೇಮಾವತಿ ಡ್ಯಾಮ್ ಶುರು ಮಾಡಿದಂತ ಕಾಲದಿಂದ ನಾನು ತುಮಕೂರು ಜಿಲ್ಲೆಗೆ 1989ನೇ ಇಸ್ವಿಗೆ ಇಡೀ ಜಿಲ್ಲೆನಲ್ಲಿ ಸುಮಾರು 1286 ಲಕ್ಷ ಹೆಕ್ಟೇರ್ಸ್ ಮೇಲೆ ನಮ್ಮಲ್ಲಿ ನೀರಾವರಿ ಮಾಡ್ಬೇಕು ಅಂತೇಳಿ ಆ ಆದ್ಯತೆ ಕೊಟ್ಟು ಈ ಜಿಲ್ಲೆಗೆ ನೀರು ತಂದ್ರು ಹೇಮಾವತಿ. ಅದರಲ್ಲೂ ಗುಬ್ಬಿ ತಾಲೂಕು ಒಂದು ಕಾಲದಲ್ಲಿ ಮಾವಿನ ಗಿಡ ಬೆಳೆದು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಸಮಾಜ ಜನಕ್ಕೆ ಬಹಳ ಕಷ್ಟ ಇತ್ತು. ಸೊ ಏನು ತಿಪ್ಟೂರು ಇರ್ಬೋದು, ತುರುವೇಕೆರೆ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಇಲ್ಲೆಲ್ಲ ನೀರಾವರಿ ಆದ್ಯತೆ ಇಲ್ದಲೇ ಇದ್ರಿಂದ ಯಾವುದೇ ಅಂಡರ್ಗ್ರೌಂಡ್ ವಾಟರ್ ಸೋರ್ಸಸ್ ಇಲ್ದಲೆ, ಬೋರ್ವೆಲ್ ಕೊರೋದು, ನೀರಿಲ್ದಲೇ ಇರ್ತಕ್ಕಂಥದ್ದು ರೈತಾಪಿ ಬದುಕಿನಲ್ಲಿ ಬಹಳ ಕಷ್ಟ ಬಂದ್ಬಿಡ್ತು. ಮಳೆನೂ ಯಥೇಚ್ಛವಾಗಿ ಆಗ್ಲಿಲ್ಲ. ಸೊ ಹೇಮಾವತಿ ನೀರನ್ನ ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ಏನ್ ಸ್ಟೋರೇಜ್ ಮಾಡಿ 24.5 TMC ನೀರ್ನ ತುಮಕೂರು ಜಿಲ್ಲೆಗೆ ಹರಿಸ್ಬೇಕು ಅಂತ ಹೇಳಿ ಅವತ್ತಿನ ದಿವಸ ಏನ್ ಯೋಚನೆ ಮಾಡಿ ಆ ನೀರ್ ಅಲೋಕೇಶನ್ ಅಲಾಟ್ಮೆಂಟ್ ಮಾಡಿದ್ರು. ಅಷ್ಟು ಅಲೋಕೇಶನ್ ತುಮಕೂರು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಬಿಟ್ಟಿದ್ರೆ ಈ ಕೆಲಸ ಆಗ್ತಿತ್ತು. 2023-24ರಲ್ಲಿ ಮಾಧುಸ್ವಾಮಿ ಅವರು ಈ ಏನು ಸಣ್ಣ ಈ ನೀರಾವರಿ ಇಲಾಖೆಗೆ ಅವರು ಮಂತ್ರಿ ಆದ ನಂತರನೇ ಈ ಜಿಲ್ಲೆಗೆ ಆ ನೀರೇನಾದ್ರು ಯಥೇಚ್ಛವಾಗಿ 24.5 TMC ನೀರು ಹರಿಸ್ಬೇಕು ಅಂತೇಳಿ ಏನ್ 14 TMC 12 TMC ನೀರು ಮಾತ್ರ ಹರಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಚಾನಲ್ ನ ಇದನ್ನ ಏನು ಕಾಂಕ್ರೀಟ್ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಇರ್ಬೋದು, ಚಾನಲ್ ನ ವೈಡ್ನಿಂಗ್ ಮಾಡ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ಲಿಲ್ಲ. ಅವತ್ತಿನ ದಿವಸ ದೇವೇಗೌಡರು ಹಾಸನ ಜಿಲ್ಲೆಗೆ ಅವ್ರ ಜನಕ್ಕೆ ಏನ್ ಅನುಕೂಲ ಮಾಡ್ಬೇಕು ಅದನ್ನೇ ಮಾಡಿದ್ರೆ ಹೊರತು ಮುಂದೆ ಇರ್ತಕ್ಕಂಥ ಇದರಲ್ಲಿ ತುಮಕೂರು ಜಿಲ್ಲೆಗೆ ನೀರಾವರಿ ವಿಚಾರದಲ್ಲಿ ಅವ್ರ ಆದ್ಯತೆ ಕೊಡ್ಲೇ ಇಲ್ಲ. ಅದಾದ ನಂತರ ಯಡಿಯೂರಪ್ಪನವ್ರು ಅಧಿಕಾರದಲ್ಲಿ ಇದ್ದಂತ ಕಾಲದಲ್ಲಿ ಏನ್ 694 ಕೋಟಿ ರೂಪಾಯಿ ದುಡ್ಡನ್ನ ನೀರಾವರಿಗೆ ಇಟ್ಟಂತದ್ದು, ಬೇರೆ ಇದಕ್ಕೆ ಇಟ್ಟಂತದ್ನ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರನ್ನ ಈ ಕಾಂಕ್ರೀಟ್ ಮಾಡ್ಕೊಂಡು ಬಂದು ನಾವು ಚಾನಲ್ ನಲ್ಲಿ ವೈಲೈನ್ ಇರ್ಬೋದು, ಅದೆಲ್ಲಾ ಕಡೆನೂ ಕಾಂಕ್ರೀಟ್ ಮಾಡ್ಕೊಂಡ್ ಬಂದ್ರೆ ಈ ಜನಕ್ಕೆ, ತುಮಕೂರು ಜಿಲ್ಲೆ ಜನಕ್ಕೆ ನೀರು ಕೊಡ್ಬೋದು, ಎಲ್ಲಾ ಕೆರೆಗಳಿಗೂ ನೀರು ಕೊಡ್ಬೋದು ಅಂತೇಳಿ ಯೋಚನೆ ಮಾಡಿ ಯಡಿಯೂರಪ್ಪನ ಅಧಿಕಾರದಲ್ಲಿ ಇದ್ದಂತ ಕಾಲದಲ್ಲಿ BC ನಾಗೇಶ್ ತಿಪ್ಟೂರು ತಾಲೂಕಿಗೆ ಹೊನ್ನವಳ್ಳಿ ಎದೆ ನೀರಾವರಿ ಒಂದು ಮಾಡ್ಲೇಬೇಕು, ಸುಮಾರು ಒಂದು 60-65 ಕೆರೆಗೆ ನೀರು ಕೊಟ್ರೆ ತಿಪ್ಟೂರು ತಾಲೂಕಲ್ಲಿ ಇರ್ತಕ್ಕಂಥ ನೀರು ಏನ್ ಅಂಡರ್ಗ್ರೌಂಡ್ ವಾಟರ್ ಡಿಸ್ಚಾರ್ಜ್ ಆಗುತ್ತೆ ಕೆರೆಗಳಲ್ಲಿ ನಿಂತ್ರೆ ರೈತಾಪಿ ಬದುಕಿನಲ್ಲಿ ನೋಡಿ ಇವತ್ತೆಲ್ಲ ಗೊತ್ತಿದೆ. ತೆಂಗು ಇಳುವರಿ ಕಡಿಮೆ ಆಗೋಗ್ಬಿಡ್ತು, ಏನ್ ರೋಗ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ರೈತಾಪಿ ಬದುಕಿನಲ್ಲಿ ನಾವು ಏನ್ ಮಾಡಿದ್ವಿ, ಆಲ್ಟರ್ನೇಟ್ ಯೋಚನೆ ಮಾಡಿದಂತವ್ರು ಅಡಿಕೆ ಶುರು ಮಾಡಿದ್ವಿ. ಅಡಿಕೆ ಶುರು ಮಾಡಿದ್ರೆ ಅಡಿಕೆಗೆ ನೀರು ಜಾಸ್ತಿ ಬೇಕು, ನಮಗೆ ಗೊತ್ತಾಗ್ಲಿಲ್ಲ. ಅಡಿಕೆ ಯಥೇಚ್ಛವಾಗಿ ಇಲ್ಲೂ ಬೆಳಿಬಹುದು ಅನ್ನೋದು ಜನಕ್ಕೆ ಗೊತ್ತಾದಾಗ ಸಸಿಗಳು ತಂದು ಎಲ್ಲಾ ಕಡೆಯಿಂದ ಸಸಿ ತಂದು ಇನ್ನೊಂದು ಆಲ್ಟರ್ನೇಟ್ ಕ್ರಾಪ್ ಅಂತ ಹೇಳಿ ಬೆಳೆಯಕ್ಕೆ ಶುರು ಮಾಡಿದ್ವಿ. ಬೋರ್ವೆಲ್ ಇಂದ ನೆಚ್ಕೊಂಡಿರೋದ್ರಿಂದ ಇವರು ನೀರಾವರಿಗೆ ಆದ್ಯತೆ ಜಾಸ್ತಿ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಿರಲ್ಲ, ತೆಂಗಿಳುವರಿನೇ ಜಾಸ್ತಿ ಆಗ್ತಿತ್ತು. ಆ ತೆಂಗಿಳುವರಿ ಕಡಿಮೆ ಆಗಿ ನಾವು ಆಲ್ಟರ್ನೇಟ್ ಸೋರ್ಸಸ್ ಇಲ್ಲ, ಬದುಕಕ್ಕೆ ಯೋಚನೆ ಮಾಡ್ಬೇಕು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್ಕಾರ ಯಾವತ್ತೂ ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು ಯೋಚನೆನೇ ಮಾಡ್ಲಿಲ್ಲ ಸರ್ಕಾರದವರು. ತೆಂಗಿಗೆ ಈ ತರ ರೋಗ ಬಂದಿದೆ, ಇದಕ್ಕೆ ಆಲ್ಟರ್ನೇಟ್ ಏನ್ ನಾವು ಮಾಡ್ಕೊಡ್ಬೇಕು ರೈತಂಗೆ, ಅವತ್ತು ಯಾರು ಯೋಚನೆ ಮಾಡ್ಲಿಲ್ಲ. ಗರಿ ರೋಗ ಬಂತು, ಗರಿ ರೋಗ ಬಂದಂತ ಕಾಲದಲ್ಲೂ ಸುಧಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್ಕಾರದವರು
ನೀವು ಮೊನೊಕ್ರೋಟೋಫಸ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಔಷಧಿ ಕೊಟ್ಬಿಟ್ಟು ತೆಂಗಿಗೆ ಬೇರೆ ಕಟ್ಟಿ ಅಂತ ಹೇಳಿದ್ರೆ ಹೊರತು ಅದು ವಿಷನ ನಾವೇ ವಿಷ ಮಾಡ್ತಾ ಇದೀವಿ ತೆಂಗಿನ ಮರದ. ಆ ಪರಿಸ್ಥಿತಿಗೆ ಸರ್ಕಾರದವರು ಇರ್ತಕ್ಕಂಥವ್ರು, ಬೇಜವಾಬ್ದಾರಿ ತಂದಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನೋ ಒಂದು ಹೇಳಿದ್ರು, ಅದನ್ನ ರೈತಾಪಿ ಬದುಕಲ್ಲಿ ಮಾಡಕ್ ಶುರು ಮಾಡಿದ್ವಿ. ಆದ್ರೂ ತೆಂಗಿನ ಮರಗಳು ಬದುಕಲಿಲ್ಲ, ಇಳುವರಿ ಬರಲಿಲ್ಲ. ಆಲ್ಟರ್ನೇಟ್ ಯೋಚನೆ ಮಾಡಿದ ರೈತ, ನಾನು ಬದುಕಬೇಕು, ಬದುಕಕ್ಕೆ ಏನ್ ಮಾಡ್ಬೇಕು, ಈ ತೆಂಗಲ್ಲಂದ್ರಲ್ಲೇ ಇದ್ರೆ ನಾವು ಬದುಕಕ್ಕಾಗೋದಿಲ್ಲ. ಮತ್ತು ಬೆಂಬಲ ಬೆಲೆ ಸಿಗ್ಲಿಲ್ಲ ಅವತ್ತಿನ ದಿವಸ. ಯಥೇಚ್ಛವಾಗಿ ಕಾಯಿ ಬಿಡೋದಂತ ಕಾಲದಲ್ಲಿ ಬೆಂಬಲ ಬೆಲೆ ಇರಲಿಲ್ಲ. ಖಂಡಿತ. ಅದನ್ನ ಸರ್ಕಾರ ಒಂದು ಯೋಚನೆ ಮಾಡ್ತು. 12,000 ರೂಪಾಯಿ, 12,500 ರೂಪಾಯಿ ಬೆಂಬಲ ಬೆಲೆನ ತೀರ್ಮಾನ ತಗೊಂಡ್ರು. 12,500 ರೂಪಾಯಿ ಬೆಂಬಲ ಬೆಲೆ ತೀರ್ಮಾನ ತಗೊಂಡು ರೈತನಿಗೆ ಸಿಗಂತ ಕಾಲಕ್ಕೆ ತೆಂಗಿನ ಮರದಲ್ಲಿ ಕಾಯಿ ಇಲ್ದಂತ ಪರಿಸ್ಥಿತಿ ಬಂತು. ರೋಗಗಳು ಜಾಸ್ತಿ ಆದವು. ಮತ್ತೆ ನಾವು ರೈತರಾದಂಥವ್ರು ಅಡಿಕೆ ಬೆಳೆನ ಈ ಬೆಳೆನಲ್ಲಿ ಚೆನ್ನಾಗಿ ಬರುತ್ತೆ ಮಾಡುತ್ತೆ, ಯಾವತ್ತೂ ಈ ಸಾಯಿಲ್ ಇದನ್ನ ಮಣ್ಣನ್ನ ಚೆಕ್ ಮಾಡಿ ನಾವ್ ಏನ್ ಬೆಳೆ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಅಷ್ಟೇ. ಸರ್ಕಾರ ನಾವ್ ಏನ್ ಮಾಡ್ಬೇಕು, ಮಣ್ಣಿನ ಪರೀಕ್ಷೆ ಮಾಡಿ ಇಲ್ಲಿ ಏನ್ ಬೆಳೆ ಬೆಳಿಬಹುದು, ಈ ಜಿಲ್ಲೆನಲ್ಲಿ ಈ ತಾಲೂಕಲ್ಲಿ ಏನ್ ಬೆಳಿಬಹುದು, ಈ ರೈತನಿಗೆ ಏನ್ ಮಾಡ್ಬೇಕು. ಮಳೆ ಆಶ್ರಿತದಿಂದ ಬದುಕ್ತಾ ಇದ್ವಿ ಮುಂಚೆ. ಮಳೆ ಆಶ್ರಿತ ಏನ್ ತಮಗೆ ಗೊತ್ತಿದೆ, ಮಳೆ ಯಥೇಚ್ಛವಾಗಿ ಆಗಂತ ಕಾಲದಲ್ಲಿ ತೆಂಗಿನ ಮರಗಳು ನಮ್ಮ ತಾತ ಎಲ್ಲ ಹಾಕಿದ್ದಕ್ಕಂಥ ಮರಗಳು 106 ವರ್ಷ ಇದ್ದು ತೆಂಗಿನ ಮರ. ನಾವು ಮಾಡಿದಂತ ತೆಂಗಿನ ಮರ 5 ವರ್ಷಕ್ಕೆ ಬೆಳೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾವು ಇರೋಬರದೆಲ್ಲ ಸಪೋರ್ಟ್ ಮಾಡೋದಕ್ಕೆ ತೆಂಗಿಗೆ 10, 15 ವರ್ಷ, 20 ವರ್ಷದೊಳಗಡೆ ತೆಂಗಿನ ಮರ ಹಾಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ನಾವೇ ಮಾಡ್ಕೊಂಬಿಟ್ವಿ. ಖಂಡಿತ. ಏನು ಮಳೆ ಆಶ್ರಿತವಾಗಿದ್ದಂಥದ್ದು ಮಾತ್ರನೇ ತೆಂಗು ಬೆಳೀತಕ್ಕಂಥದ್ದು ಯಥೇಚ್ಛವಾಗಿ ಚೆನ್ನಾಗಿರುತ್ತೆ. ನೀರಾವರಿ ಆಶ್ರಿತ ಏನಾದ್ರೂ ಅವಶ್ಯಕತೆ ಇಲ್ಲ. ಮಳೆ ಕಡಿಮೆ ಆದ್ರಿಂದ ನೀರಾವರಿಗೆ ನಾವು ಹೋದ್ವಿ. ನೀರಾವರಿ ಜಾಗದಲ್ಲಿ ಅಡಿಕೆ ಮಾಡಕ್ ಶುರು ಮಾಡಿದ್ವಿ. ಮಧ್ಯದಲ್ಲಿ ಅಡಿಕೆನ ಒಂದು ಸಾಲು ಮಾಡ್ಬೇಕೆ ಹೊರತು ನಾವು ಅಡಿಕೆ ಮಾಡ್ಬಿಡ್ತೀವಿ. ಕೆಲವು ವಿಚಾರಗಳು ನೆನ್ನೆ ನಾನು ಯಾರೋ ಒಬ್ರು ತೀರ್ಥಹಳ್ಳಿಯಿಂದ ಬಂದಿದ್ದವ್ರಿಗೆ ಹೇಳಿದೆ, ನಮ್ಮ ತೆಂಗಿಗೆ ಇಷ್ಟೊಂದು ನೀರು ಅವಶ್ಯಕತೆ ಇಲ್ಲ, ಅಡಿಕೆಗೆ ನೀರು ಅವಶ್ಯಕತೆ ಇದೆ. ಅಡಿಕೆ ಬದುಕಿಸ್ಕೊಳ್ಳೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಯಥೇಚ್ಛವಾಗಿ ನೀರು ಕೊಡಕ್ ಶುರು ಆಗಿ ತೆಂಗಿನ ಮರದಲ್ಲಿ ಇರ್ತಕ್ಕಂಥ ನೀರಾವರಿ ಜಾಸ್ತಿ ಮಾಡಿ ಫಸ್ಲಿದ್ದಂಗೆ ಮಾಡ್ಕೊಂಡ್ವಿ. ಮತ್ತೆ ಎಲ್ಲ ಮರಗಳನ್ನ ಕಡಿಯಕ್ ಶುರು ಮಾಡಿದ್ವಿ ನಾವು. ಜೇನ್ನ ಎಲ್ಲೂ ನಾವು ಬೆಳೆಯೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಜೇನ್ ಇಲ್ದಲ್ಲೇ ಇದ್ರೆ ಪರಾಗಸ್ಪರ್ಶ ಆಗೋದಿಲ್ಲ. ಮರಗಳಲ್ಲಿ ಇರ್ತಕ್ಕಂಥ ಕಾಯಿನ ಏನು ಒಂಬಳೆ ಹೊಡೆಯುತ್ತೆ, ಆ ಕಾಯಿ ಕಟ್ಟಂತ ಅವಶ್ಯಕತೆನೇ ಮಾಡ್ಲಿಲ್ಲ ನಾವು. ಎಲ್ಲಾ ಕಡೆನೂ ತೆಂಗಿನ ನಮ್ಮ ತೋಟ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ, ಸುತ್ತ ಇರತಕ್ಕಂಥ ಮರಗಳನ್ನೆಲ್ಲ ಕಡಿತಾ ಬಂದ್ವಿ. ನಾವ್ ಯಾರು ಮರ ಬೆಳೆಸ್ತಕ್ಕಂಥ ಯೋಚನೆ ಮಾಡ್ಲಿಲ್ಲ. ಬೇರೆ ಆಲ್ಟರ್ನೇಟಿವ್ ಬೇವಿನ ಮರನೇ ಇರ್ಬೋದು. ತೋಟದಲ್ಲಿ ಒಂದು ಬೇವಿನ ಮರ ಬೆಳೆಯುತ್ತೆ ಅಂದ್ರೆ ಅದನ್ನ ಚಿಕ್ಕದಲ್ಲೇ ಕಡ್ದಾಕ್ತಕ್ಕಂಥದ್ದು, ಇದು ಅಡ್ಡ ಬರುತ್ತೆ, ಇದರಿಂದ ಏನು ಲಾಭ ಇಲ್ಲ, ಈ ಮಟ್ಟಕ್ಕೆ ನಾವು ಬಂದ್ಬಿಟ್ವಿ. ವಾಣಿಜ್ಯಮಯ. ಹೌದು, ಈ ಮರಗಳನ್ನ ಕಡಿತಕ್ಕಂಥದ್ದು ರೈತಾಪಿ ಬದುಕಲ್ಲಿ ಬಹಳ ಕಷ್ಟ. ಆದಷ್ಟು ನಾವೆಂಥದ್ದು ಇಲ್ಲಿ ನೀವು ನೋಡ್ಬೋದು, ಮೇನ್ ರೋಡ್ ಅಲ್ಲಿ ಬೇಕಾದಷ್ಟು ನೀಲಗಿರಿ ಮರಗಳಿದ್ವು. ಆ ಮರದಲ್ಲಿ ಯಥೇಚ್ಛವಾಗಿ ಜೇನ್ ಕಟ್ಟಿತ್ತು. ಆ ಜೇನ್ ಕಟ್ಟಿದಂತ ಕಾಲದಲ್ಲಿ ನಮ್ಮ ತೋಟಗಳಲ್ಲಿ ಪರಾಗಸ್ಪರ್ಶ ಆಗಿ ತೆಂಗಿನ ಮರದಲ್ಲಿ 300ರಿಂದ 500 ಕಾಯಿ ಕೆಳೆದಂತ ಪರಿಸ್ಥಿತಿ ತುಂಬಾ ಚೆನ್ನಾಗಿದ್ವಿ ನಾವು. ಯಾವಾಗ ಈ ಹೈವೇ ರೋಡ್ ವೈಂಡಿಂಗ್ ಬಂದಂತ ಕಾಲದಲ್ಲಿ ಮರಗಳು ಕಡಿದಾಗ ಅದ್ರ ಆಲ್ಟರ್ನೇಟ್ ಮರ ಬೆಳೆಸಲೇ ಇಲ್ಲ ನಾವು. ಖಂಡಿತ. ಇವತ್ತು ತೋಟಗಳಲ್ಲಿ ನಾವು ಚಿಟ್ಟು ಜೇನು ಬೆಳೀತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡಲ್ಲ. ಎಲ್ಲಿದ್ರು ಹೋಗಿ ಕಿಟ್ಟಾಕ್ತಿವಿ, ಮಾಡ್ತೀವಿ. ಇದು ಮಾಡಿದ್ರೆ ಮಾತ್ರ ರೈತಾಪಿ ಬದುಕಲ್ಲಿ ನಾವು ಏನಾದ್ರೂ ಈ ಸಮಾಜದ ಜನ ಮುಂದಿನ ದಿವಸಗಳಲ್ಲಿ ಬದುಕಬೇಕು ಅಂತಂದ್ರೆ ನೀರಾವರಿಗೆ ಆದ್ಯತೆ ಕೊಡ್ಬೇಕು ಈ ಸರ್ಕಾರ. ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ತೋಟಗಾರಿಕೆ ಇಲಾಖೆ ಇರ್ಬೋದು, ಇದರ ಇಲಾಖೆಯವರು ಬಂದು ಈ ಮಣ್ಣನ್ನ ಸಾಯಿಲ್ ಟೆಸ್ಟ್ ಮಾಡಿ ರೈತನಿಗೆ ಇಂಥದ್ದು ಮಾಡ್ಬೇಕು ಅಂತೇಳಿ ಇವತ್ತಿನವರೆಗೂ ಎಲ್ಲೂ ಯಾವ ಜಮೀನಿಗೂ ಬರಲ್ಲ. ಖಂಡಿತ ಬರ ಮುಂದಿನ ದಿನಗಳಲ್ಲಿ ಈಗ ನಾನೇನು ಈಗ ಶೈಕ್ಷಣಿಕವಾಗಿ, ಈಗ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಥವಾ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಒಂದು ಸಹಕಾರ ಸಿಗ್ಬೋದಾ? ಒಂದು ಅವೇರ್ನೆಸ್, ಜಾಗೃತಿ ಇಲ್ಲ ನೋಡಿ. ಅವಾಗ ಇದರಲ್ಲಿ 2021ರಿಂದ 23ವರೆಗೂ ಕೋವಿಡ್ ಬಂದಂತ ಕಾಲದಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿಂದ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು 4 ಕಾಸು ಇಟ್ಕೊಂಡು ಅಲ್ಲಿ ಸಂಪಾದನೆ ಮಾಡಿ ಸಂಬಳದಲ್ಲಿ ಜೀವನ ಮಾಡಿ ಉಳಿಸ್ಕೊಂಡಂತ ಹಣದಲ್ಲಿ ಬಂದು ರೈತಾಪಿ ಬದುಕು ಮಾಡ್ಬೇಕು ಅಂತ ಇಲ್ಲಿ ಬಂದ್ರು. ಆ 2 ವರ್ಷಗಳು 3 ವರ್ಷಗಳ ಕಾಲ ಆಳಬಿದ್ದಂತ ಜಮೀನುಗಳನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕು ಅಂತಾನೆ ಬಂದ್ರು. ಏನಾಗುತ್ತೆ, ಒಬ್ಬ ರೈತಾಪಿ ಬದುಕು ಇವತ್ತು ಕೆಲಸ ಶುರು ಮಾಡಿದ್ರೆ 5 ವರ್ಷ 6 ವರ್ಷಗಳ ಕಾಲ ಅದರಿಂದ ಆದಾಯ ನೋಡ್ತಕ್ಕಂಥ ವ್ಯವಸ್ಥೆ ಇಲ್ವೇ ಇಲ್ಲ. ಖಂಡಿತ ಇಲ್ಲ. ಆ ಒಂದು ಉದ್ದೇಶಕ್ಕೆ ಅಲ್ಲಿಂದ ಬಂದಂತವ್ರು 4 ಕಾಸು ಜೋಬಲ್ಲಿ ಇಟ್ಕೊಂಡು ತಂದಿರ್ತಕ್ಕಂಥವ್ರು ದುಡ್ದವ್ರು ಏನ್ ಇಟ್ಟಿದ್ರು ಆ ಹಣ ತಗೊಂಬಂದು ಇಲ್ಲಿ ಅಗ್ರಿಕಲ್ಚರ್ ಮೇಲೆ ಹಾಕಿ ನಾವು ಅಗ್ರಿಕಲ್ಚರ್ ಫೇಲ್ಯೂರ್ ಆಗಿದ್ವಿ ಅಂತ 2 ವರ್ಷಕ್ಕೆ 3 ವರ್ಷಕ್ಕೆ ಬಂದಂತದ್ದು ಅವ್ರ ಹತ್ರ ಇದ್ದಂತ ದುಡ್ಡು ತಂದಿಲ್ಲಿ ಹಾಕಿ ತೀರಾ ಬಿಟ್ಟು ವಾಪಸ್ ಹೊರಟೋದ್ರು. ಏನು ಇದ್ರಲ್ಲಿ ಆದಾಯ ಬರಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಕಮ್ಯುನಿಟಿದು ಹೇಳಿದೆ ನಾನು. ಸೊ ಉದ್ಯಮ ಕ್ಷೇತ್ರಗಳು ಮುಂದಿನ ದಿನಗಳಲ್ಲಿ ಏನಾದ್ರು ಡೆವಲಪ್ ಆಗ ಒಂದು ಅವಕಾಶಗಳು ಸಿಗಬಹುದಾ ಅಥವಾ ಕಮ್ಯುನಿಟಿ? ನೋಡಿ, ಇವತ್ತು ಕಮ್ಯುನಿಟಿ ವಿಚಾರದಲ್ಲಿ ಯಾವುದೇ ಜನಾಂಗ ಇರ್ಬೋದು, ನಾವ್ ಯಾರು ಕೆಲಸ ಮಾಡದಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ. ಖಂಡಿತ. ಎಲ್ಲಾರು
ನಾವು ಮೋಟರ್ ಸೈಕಲ್ ಅಲ್ಲಿ ಓಡಬೇಕು, ಇದ್ರಲ್ಲಿ ಓಡಬೇಕು, ನಾನು ಇದೇ ಕೆಲಸ ಮಾಡ್ಬೇಕು, ಅದೇ ಕೆಲಸ. ಯಥೇಚ್ಛವಾಗಿ ಜನಸಂಖ್ಯೆ ಮಿತಿ ಮೀರಿ ಬೆಳೆದ್ಬಿಟ್ಟಿದೆ. ಎಲ್ಲಾದ್ರಲ್ಲೂ ಕಾಂಪಿಟೇಷನ್ ಇದೆ, ಯಾವ್ದ್ರಲ್ಲೂ ದುಡಿಮೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಪರಿಸ್ಥಿತಿ ಇಲ್ಲ. ನಮ್ಗೆ ವ್ಯವಹಾರಿಕವಾಗಿ ಮಾಡ್ತಕ್ಕಂಥದಕ್ಕೆ ಸದೃಢವಾಗಿರ್ತಕ್ಕಂಥ ಹಣ ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ಒಬ್ಬ ರೈತಾಪಿ ಬದುಕಿನಲ್ಲಿ ಇರ್ತಕ್ಕಂಥವನು ಅಗ್ರಿಕಲ್ಚರ್ಗೆ ಹಣ ಹಾಕ್ದವನು ಅದರಿಂದ ರಿಟರ್ನ್ಸ್ ಇಲ್ದಂತ ಪರಿಸ್ಥಿತಿಯಲ್ಲಿ ಇರ್ತಾನೆ, ಆದಾಯ ಬರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಾನೆ. ಅದರಿಂದ ಅಗ್ರಿಕಲ್ಚರ್ ಮಾಡ್ತಕ್ಕಂಥದನ್ನು ಜನ ಇವತ್ತು ದೂರ ಹೋಗಿ ಉದ್ಯಮ ಮಾಡ್ಬೇಕು ಅಂತ ಹೋಗ್ತಾರೆ, ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಅದೇ ಉದ್ಯಮ ಮಾಡಕ್ ಹೋದ್ರು ಇವತ್ತು ಯಾರು ಬದುಕಂತ ಪರಿಸ್ಥಿತಿಲಿ ಇಲ್ಲ. ಖಂಡಿತ ಇಲ್ಲ. ಇವತ್ತು ತಿಪ್ಟೂರ್ ಮಾರ್ಕೆಟ್ ನಲ್ಲಿ ಒಂದು ಮಾರ್ಕೆಟ್ ತಿಪ್ಟೂರ್ನಲ್ಲಿ ಇದ್ದಿದ್ರಿಂದ ಒಂದು ಕಾಲದಲ್ಲಿ ತಿಪ್ಟೂರಲ್ಲಿ ಕೊಬ್ಬರಿ ಬಂದಂತ ರೈತ ಬಟ್ಟೆ ತಗೊಳ್ತಿದ್ದ, ಬೂಸ ಅಂಗಡಿ ವ್ಯವಸ್ಥೆ ಇತ್ತು, ಚಿನ್ನ ಬೆಳ್ಳಿ ಅಂಗಡಿ ವ್ಯವಸ್ಥೆ ಇತ್ತು, ಒಂದು ಮದುವೆ ಆಗುತ್ತೆ ಅಂತಂದ್ರೆ ಛತ್ರದಲ್ಲಿ ಹೀಗೆ ನೂರಾರು ತರದ ವ್ಯಾಪಾರಗಳು ನಡೀತಾ ಇತ್ತು. ಖಂಡಿತ ಒಬ್ಬ ವ್ಯಾಪಾರಸ್ಥನ್ನ ಚೆನ್ನಾಗಿ ಉಳಿಸ್ಕೊಂಡ್ರೆ ಊರಲ್ಲಿ ನೂರಾರು ಜನ ರೈತರು ಇವತ್ತು ನಗರಕ್ಕೆ ಬಂದು ವ್ಯಾಪಾರ ಮಾಡ್ತಕ್ಕಂಥದ್ದು ಬೇರೆ. ಈ ತಿಪ್ಟೂರು ತಾಲೂಕು ಹೆಂಗ್ ಬದುಕಿತ್ತು ಅಂತಂದ್ರೆ, ಈ ಕೊಬ್ಬರಿ ತಗೊಂಬಂದ್ ರೈತ ಕುಂತ್ರೆ ಹರಾಜು ಮಧ್ಯಾಹ್ನ 3 ಗಂಟೆಗೆ ಆಗೋದ್ರೊಳಗಡೆನೆ ಅವ್ನು ಏನೇನ್ ಬೇಕು ಅವ್ನ ಮನೆಗೆ ದಿನಸಿ ಇರ್ಬೋದು, ಬಟ್ಟೆ ಇರ್ಬೋದು, ಮಕ್ಳಿಗೆ ಇನ್ನು ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ವ್ಯವಸ್ಥೆಗೆ ಇರ್ಬೋದು, ಎಲ್ಲಾದ್ರಲ್ಲೂ ಹಣ ಸಿಕ್ತಿತ್ತು. ಇವತ್ತು ಕೊಬ್ಬರಿ ಬರ್ದಲ್ ಕೊಬ್ಬರಿ ನೋಡಿ, ಒಬ್ಬ ಮನುಷ್ಯಗೆ ನಾನೇ ರೈತ, ಒಂದ್ 60,000 to 70,000 ಕಾಯಿ ಕೇಳುತ್ತಿದ್ದಂತ ರೈತಂಗ್ ನನಗೀಗ ಯಥೇಚ್ಛವಾಗಿ ತೋಟ ತುಂಬಾ ಚೆನ್ನಾಗಿ ಮಾಡಿದ್ವಿ, ತುಂಬಾ ಖರ್ಚು ಮಾಡ್ತೀವಿ, 20,000 ಕಾಯಿ ಬೆಳೆದಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ವ್ಯಯ ಮಾಡ್ತಾ ಇದೀವಿ, ಅದರಿಂದ ಆದಾಯ ನೋಡ್ತಾ ಇಲ್ಲ. ಸೊ ರೈತಾಪಿ ಬದುಕಲ್ಲಿ ಆದಾಯ ಇಲ್ದಲೇ ಇರೋದ್ರಿಂದ ಇವತ್ತಿನ ದಿವಸ ಸಮಾಜದ ಜನ ಕುಂಠಿತವಾಗ್ತಿದ್ದಾರೆ. ಮತ್ತೆ ಯಾರೂ ಕೆಲಸ ಮಾಡ್ದಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ವಿದ್ಯಾಭ್ಯಾಸ ಮಾಡೋದು ಒಂದನ್ನೇ ಅಂತ ಕಲ್ಸಿದ್ರು, ಅದ್ರ ತಕ್ಕನಾಗಿ ಸರ್ಕಾರ ನೋಡಿ ಇವತ್ತು ಇಂಜಿನಿಯರಿಂಗ್ ಓದಿರ್ತಕ್ಕಂಥ ಯಾವುದೇ ಒಂದು ಮಕ್ಕಳಿಗೆ ಅಂತ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥವ್ರೆಲ್ಲರೂ ಆಚೆ ತೆಗಿತಾರೆ. ಖಂಡಿತ ಭಾರಿ ಖರ್ಚುಗಳು. ಒಂದು ಮನೆ ಮಾಡಿ ಬೆಂಗಳೂರಿನಲ್ಲಿ ಹೋಗಿ ಒಂದು ಮನೆ ತಗೊಂಡು EMI ಸಾಲ ಮಾಡೋ ಒಂದು ಮನೆ ಮಾಡ್ಕೊಳ್ತಾರೆ, ಗಂಡ ಹೆಂಡತಿ ಇಬ್ರು ದುಡಿತಾರೆ, ಕಾರ್ ತಗೊಳ್ತಾರೆ, ಅದಕ್ಕೆ ಸಾಲ ತೀರ್ಸಕ್ಕಾಗ್ತಿದೆ ಹೊರತು 45-50 ವರ್ಷದೊಳಗಡೆ ಅವ್ರಿಗೆ ಕಣ್ಣಾಗ್ಲಿ ಸೊಂಟ ಆಗ್ಲಿ ಇಲ್ದ ಕೂತ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಓದಬೇಕು, ಯಾವಾಗ್ಲೂ ಒಂದ್ಸರಿ 2 ಲಕ್ಷ 3 ಲಕ್ಷ 5 ಲಕ್ಷ ಸಂಬಳ ತಗೊಂಡ ಒಂದು ಬರೋರೆಲ್ಲರೂ ಕಂಪ್ಯೂಟರ್ ಸೈನ್ಸ್ ಓದಕ್ಕಂತ ಹೋದ್ರು. ಈಗ ನಮ್ಮ ತಿಪ್ಟೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ TM ಮಂಜುನಾಥ್ ಅವರು ವಿದ್ಯಾಸಂಸ್ಥೆ ಅವತ್ತಿನ ದಿವಸ ಪಲ್ಲಗಟ್ಟಿ ಯಡಿಯೂರಪ್ಪನವರು ಕೊಟ್ಟಂತ ಓದಂತ ಇದರಿಂದ ಸ್ಮರಣಾರ್ಥದಿಂದ ಇವತ್ತಿನ ದಿವಸ ಬಹಳ ಜನ ಇಲ್ಲಿ ನಮ್ಮಲ್ಲಿ ವಿದ್ಯಾವಂತರಾದ್ರು. ಅವ್ರು ಇಂಜಿನಿಯರಿಂಗ್ ಮಾಡಿ ಎಲ್ಲ ಮುಗಿಸಿ ಒಳ್ಳೊಳ್ಳೆ ಕಡೆ ಕೆಲ್ಸಕ್ಕೆ ಸೇರಿದಂಥವ್ರು 100 ಜನ ಕೆಲ್ಸಕ್ಕೆ ಸೇರಿದ್ರೆ 1,000 ಜನ ವಿದ್ಯಾವಂತರು ನಮ್ಮ ಸಮಾಜದ ಜನನೇ ಈ ತಾಲೂಕಲ್ಲಿ ಇರ್ತಕ್ಕಂಥವ್ರು ಜಾಸ್ತಿ. ಎಲ್ಲಾರ್ಗು ಅವತ್ತಿನ ದಿವಸ TM ಮಂಜುನಾಥ್ ಅವರು ಇಲ್ಲೊಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರೆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಓದಿಸಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಅಂತೇಳಿ ಅನುಕೂಲ ಆಗ್ಲಿ ಅಂತ ಅವರೊಂದು ವಿದ್ಯಾಸಂಸ್ಥೆಯಲ್ಲಿ ಕಲ್ಪತರು ವಿದ್ಯಾಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ 100 ಜನ ಆಚೆ ಬಂದ್ರು. ಈ ಕಳೆದ 4 ವರ್ಷದಿಂದ ಏನ್ ಆಚೆ ಬಂದಿದ್ದಾರೆ ಆ ಮಕ್ಳಿಗೆ ಯಾರಿಗೂ ಕೆಲಸ ಇಲ್ಲ. ಅವ್ರು ಮುಂದೆ ಏನ್ ಮಾಡ್ಬೇಕು, ಕಂಪ್ಯೂಟರ್ ಸೈನ್ಸ್ ಓದಿದ್ದಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಜೊತೆಗೆ ಸರ್ ಈಗ ಇನ್ನೊಂದು ಕುತೂಹಲವಾದಂತ ವಿಚಾರ ಏನು ಅಂತಂದ್ರೆ, ಈ ಸಮಾಜದಲ್ಲಿ ಗೆದ್ದಂತ ಒಂದಿಷ್ಟು ರಾಜಕಾರಣಿಗಳು ಈ ಸಮಾಜಕ್ಕೋಸ್ಕರ ಏನ್ ಮಾಡಿದ್ರು ಇಲ್ಲ. ಅವತ್ತಿನ ದಿವಸ ಯೋಚನೆ ಮಾಡ್ಲೇ ಇಲ್ಲ. ಅವತ್ತಿನ ದಿವಸ ನಮ್ TM ಮಂಜುನಾಥ್ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಬಗ್ಗೆ ಒಳ್ಳೆ ಹೆಸರಿದ್ದಂತವ್ರು. ಅವರು ತಿಪ್ಟೂರು ತಾಲೂಕಿಗೆ ಒಂದು ವಿದ್ಯಾಭ್ಯಾಸ ಆಗ್ಲಿ ಅಂತೇಳಿ ಒಂದು ಕಲ್ಪತರು ವಿದ್ಯಾಸಂಸ್ಥೆ ತೆರೆದು 1000 ಜನ ಮಕ್ಳಿಗೆ ಅನುಕೂಲ ಮಾಡಿದ್ರು. ಬಿಟ್ರೆ ಈ ಸಮಾಜಕ್ಕೆ ಶಾಶ್ವತವಾಗಿ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ನೀರಾವರಿ ಬಗ್ಗೆ ಯಾರು ಯೋಚನೆ ಮಾಡ್ಲಿಲ್ಲ. VL ಶಿವಪ್ಪನವರು ಈ ಸಮಾಜದಿಂದಾನೇ ಆರಿಸ್ಬಂದಂತವ್ರು, KP ರೇವಣಸಿದ್ದಪ್ಪನವರು ಈ ಸಮಾಜದಲ್ಲಿ ಆರಿಸ್ಬಂದಿದ್ರು, MS ನೀಲಕಂಠ ಸ್ವಾಮಿಗಳು ಆರಿಸ್ಬಂದಿದ್ರು. ಅವ್ರು ಕೆಲವೇ ದಿನಗಳು ಇದ್ದಂಥದ್ದು. ಬಟ್ ಏನಾಯ್ತು, ಹಿಂದಿದ್ದಂತ ರಾಜಕಾರಣಿಗಳು ಯೋಚನೆ ಮಾಡ್ಲೇ ಇಲ್ಲ, ನಮ್ಮ ಸಮಾಜದ ಜನಕ್ಕೆ ಇದೊಂದು ಅನುಕೂಲ ಮಾಡ್ಕೊಡ್ಬೇಕು, ನಾವು ಈ ರೀತಿ ಮಾಡ್ಬೇಕು. ಈಗ ತಿಪ್ಟೂರು ತಾಲೂಕ್ ಆಗ್ಬೇಕಾಗಿದ್ದ ದಿವಸ ಅವತ್ತಿನ ದಿವಸ ರೈಲ್ವೆ ಇದು ಈ ರಸ್ತೆ ಇಲ್ಲಿ ಬಂದಿದ್ರಿಂದ, BH ರಸ್ತೆ ಇಲ್ಲಿ ಇದ್ದಿದ್ರಿಂದ ತಿಪ್ಟೂರು ಹಿಂದೆ ಹೊನವಳ್ಳಿ ತಾಲೂಕ್ ಹೆಡ್ ಕ್ವಾರ್ಟರ್, ತಿಪ್ಟೂರು ತಾಲೂಕೇನಲ್ಲ. ತದನಂತರ ರೈಲ್ವೆ ಎಲ್ಲ ಬಂದ ಮೇಲೆ ತಿಪ್ಟೂರು ತಾಲೂಕಾಗಿ ಹೊನವಳ್ಳಿ ಇವತ್ತಿನಿಂದ ನಶಿಸ್ ಹೋಗ್ಬಿಡ್ತು. ತಾಲೂಕ್ ಹೆಡ್ ಕ್ವಾರ್ಟರ್ ಇವತ್ತು ನೀವು ಸರ್ವೆ ಆಫೀಸ್ಗಳಿಗೆ ಹೋಗಿ ತೆಗೆದು ನೋಡಿದ್ರೆ ಹೊನವಳ್ಳಿ ತಾಲೂಕ್ ಅಂತ ಇರತಕ್ಕಂಥ ಪುಸ್ತಕಗಳನ್ನ ತಾವು ಇವತ್ತು ನೋಡ್ಬೋದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ. ಅಷ್ಟೇನು ಕೊಡುಗೆ ಇಲ್ಲ, ಅಷ್ಟೇನು ಯಾರು ನಮ್ಮ ಸಮಾಜದಲ್ಲಿ ನಾವು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಾಧುಸ್ವಾಮಿ ಅವರೊಬ್ರು ಈ ಜಿಲ್ಲೆನಲ್ಲಿ ಒಂದು ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಪರ್ಟಿಕ್ಯುಲರ್ ಆಗಿ ಅವರು ನೀರಾವರಿ ಸಚಿವರಾಗಿದ್ದಂತ ಕಾಲದಲ್ಲಿ, ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತಾಪಿ ಬದುಕಿಗೆ ಏನಾದ್ರೂ ಒಂದು ಒತ್ತು ಕೊಡ್ಬೇಕು, ನಾವು ಮುಂದುವರಿಸಕ್ಕೆ ರೈತಾಪಿ ಬದುಕಲ್ಲಿ ಮುಂದುವರ್ಬೇಕು ಅಂತಂದ್ರೆ ನೀರಾವರಿಗೆ ಆದ್ಯತೆ ಕೊಡೋದ್ರಲ್ಲಿ ಆಗ್ಲಿಲ್ಲ ಅಂತೇಳಿ ಹೇಮಾವತಿ ನೀರನ್ನ ಎತ್ತಿನೊಳೆ ಒಂದು ನಮ್ಮ ಇಲ್ಲೇ ಹರಿದಿದೆ. ಎತ್ತಿನೊಳೆ ನೀರು ಯಾವತ್ತು ಬರುತ್ತೋ ಗೊತ್ತಿಲ್ಲ. ಬಟ್ ತಿಪ್ಟೂರು ತಾಲೂಕಲ್ಲಿ ಕಿಬ್ನಳ್ಳಿ ಹೋಬಳಿಯಿಂದ ಇರ್ತಕ್ಕಂಥ ಎಲ್ಲಾ ಕೆರೆಗಳಿಗೂ ನೀರಾವರಿಗೆ ಆದ್ಯತೆ ಕೊಟ್ಟು ನೀರಿನ ಪ್ರತಿ ಇದಕ್ಕೂ ಕೆರೆಗಳಿಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಾನು ಹೇಳಕ್ ಏನ್ ಬಂದಿದ್ದೆ ಅಂದ್ರೆ, ಕೇವಲ ಜಿಲ್ಲೆಗೆ ಒಂದೇ ಅಲ್ಲ, ರಾಜ್ಯದಲ್ಲೂ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ ಬಂದೆ ನಾನು. ರಾಜ್ಯದ ಬಗ್ಗೆ ತುಂಬಾ ಒಲವಿದೆ ಅವ್ರ ಬಗ್ಗೆ. ಅದ್ರ ಬಗ್ಗೆ ನಾವು ದೂರದೃಷ್ಟಿ ತುಂಬಾ ದೂರದೃಷ್ಟಿ ಮತ್ತೆ ಇನ್ನು 3 ತಲೆಮಾರಿಗೆ
ಇವತ್ತು ಅವ್ರು ಎಂತ ಯೋಚನೆ ಮಾಡ್ತಕ್ಕಂಥ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತೀನಿ. ಅಮೆರಿಕಾದ ಬಡ್ಜೆಟ್ ಕಾಪಿನ ಹಣ ಕೊಟ್ಟು ತರಿಸಿ ಪ್ರತಿ ವರ್ಷ ಓದ್ತಾರೆ. ಈ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಏಕೈಕ ವ್ಯಕ್ತಿ ರಾಜಕಾರಣಿ ಅಂತಂತಂದ್ರೆ ನಮ್ಮ ಊರಿನ ಬಡ್ಜೆಟ್ ಬಗ್ಗೆನೇ ನಮ್ಗೆ ಗೊತ್ತಿರೋದಿಲ್ಲ. ನಾನು ಎಲೆಕ್ಟ್ ಆಗಿರ್ತೀನಿ, ಮನೆ ಬಡ್ಜೆಟ್ ಬಗ್ಗೆನೇ ಗೊತ್ತಿರಲ್ಲ, ಮುನ್ಸಿಪಲ್ ಬಡ್ಜೆಟ್ ಬಗ್ಗೆನೇ ಗೊತ್ತಿರಲ್ಲ. ಅಮೆರಿಕಾದ ಬಡ್ಜೆಟ್ ತರಿಸಿ ಕಾಪಿನ ಓದ್ತಕ್ಕಂತ ವ್ಯಕ್ತಿ ಏನಾದ್ರೂ ಈ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ನಾವು ನೋಡಿರ್ತಕ್ಕಂಥವ್ರು ಏಕೈಕ ವ್ಯಕ್ತಿ. ಅವ್ರಿಗೆ ಮುಂದಿನ ಭವಿಷ್ಯ ಇವತ್ತಿನ ದಿವಸ ನೋಡಿ, ಎಲ್ಲಾ MLA ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡು ಇರ್ತಾರೆ. ಅವ್ರು ಗೆದ್ದಂತ ಕಾಲದಲ್ಲೂ ಒಂದೇ ಒಂದು ದಿವಸ ಬೆಂಗಳೂರಿನಲ್ಲಿ ಉಳಿಯತಕ್ಕಂಥ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಬೆಳಿಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತಂದು ಗೊತ್ತಿರುತ್ತೆ, ಆದ್ರೂ ಚಿಕ್ಕನಾಯಕನಹಳ್ಳಿ ಹತ್ರ ಏನ್ ಜಯಸಿಪುರದಿಂದ ಒಂದು ಹಳ್ಳಿನಲ್ಲಿ ವಾಸ್ತವ್ಯ ಮಾಡಿದ್ರು. ಒಬ್ಬ ರೈತನ ಮಗನಾಗಿ ನಾನು ಹಳ್ಳಿಯಿಂದಾನೇ ಮಾಡಿ ಈ ಮಟ್ಟಿಗೆ ಬೆಳೆದಿದ್ದೀನಿ, ತೋರಿಸಿದೀನಿ ಅಂತಂತಂದ್ರೆ ಈ ರಾಜ್ಯದಲ್ಲಿ ಒಬ್ಬ ರೈತನ ಮಗ ವಿಧಾನಸಭೆಯಲ್ಲಿ ಏನಾದ್ರು ತೊಡೆ ತಟ್ಟಿ ನಿಂತು ಮಾತಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಜೆ.ಸಿ. ಮಾಧುಸ್ವಾಮಿ. ಖಂಡಿತ. ಮತ್ತೆ ಅದು ಇನ್ನೊಂದು ವಿಷಯ ಏನಂತಂದ್ರೆ ಸರ್, ಅವರ ದೂರದೃಷ್ಟಿ ಒಂದಾದ್ರೆ ವರ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್ ಅನ್ನಂಗೆ ಜ್ಞಾನದ ಬಗ್ಗೆ ತುಂಬಾ ಒಲವಿದೆ ಅವರಿಗೆ. ತುಂಬಾ ಜ್ಞಾನ ಇದೆ. ಜ್ಞಾನವಂತ ಅಂತಂದ್ರೆ ನಾವು ಇವತ್ತಿನ ಇದ್ರಲ್ಲಿ ಎಕ್ಸಾಂಪಲ್ ಕೊಟ್ಟು ನೋಡ್ಬೋದು. ಅಂದ್ರೆ ನಾನು ಪ್ರಭಾಕರ್ ಕೋರೆ ಅವ್ರನ್ನ ಸುಮಾರು ಸರಿ ನಾನು ಮಲ್ಲಿಕಾರ್ಜುನ ಜೊತೆ ಹೋಗಿದ್ದೀನಿ. ನಾನು ಮಲ್ಲಿಕಾರ್ಜುನ ಸಂಬಂಧಿಕನಾಗಿದ್ದೆ. ಮಲ್ಲಿಕಾರ್ಜುನದಲ್ಲಿ ಒಡನಾಟ ಬಹಳ ಇತ್ತು ಚಿಕ್ಕ ವಯಸ್ಸಿಂದ. ನಾನು ಇಡೀ ರಾಜ್ಯದಲ್ಲಿ ಅವ್ರ ಜೊತೆ ಪ್ರವಾಸ ಮಾಡಿದ್ದೀನಿ. ಡೆಲ್ಲಿನಲ್ಲೂ ಅವ್ರ ಜೊತೆ ನಾನು ಇದ್ದಂತ ಕಾಲದಲ್ಲಿ ಅವ್ರ ಜೊತೆನಲ್ಲಿ ಓಡಾಡಿದ್ದೀನಿ. ಅವ್ರ ಡೆಪ್ಟಿ ಸ್ಪೀಕರ್ ಆಗಿದ್ದು ಲೋಕಸಭಾದಲ್ಲಿ ಇದ್ದಂತ ಕಾಲದಲ್ಲೂ ಅವರೆಲ್ಲರನ್ನು ಜಿಲ್ಲೆಗೆ ಮತ್ತೆ ಅವತ್ತಿನ ದಿವಸ ಅಧಿಕಾರ ಮಾಡಕ್ ಆಗ್ಲೇ ಇಲ್ಲ. ಬಿಜೆಪಿ ಅಧಿಕಾರಕ್ಕೆ ಬರಲೇ ಇಲ್ಲ, ಭಾರತೀಯ ಜನತಾ ಪಾರ್ಟಿ ಅವತ್ತಿನ ದಿವಸ. ಆದ್ರೂ ವಾಜಪೇಯಿ ಅವರು ಮಾತು ಕೊಟ್ಟದ್ರು ತುಮಕೂರಿನಲ್ಲಿ, ಸೌತ್ ಇಂಡಿಯಾದಲ್ಲಿ ಏನಾದ್ರೂ ಈ ಮಲ್ಲಿಕಾರ್ಜುನ ಏನವ್ರಿಗೆ MP ಆಗಿ ಗೆಲ್ಲಿಸ್ ಕಳಿಸಿ ನೀವು ತುಮಕೂರಿನ ಜನ, ನಾನೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೋ ಬರಲು ಗೊತ್ತಿಲ್ಲ, ಒಂದು ಅಧಿಕಾರ ಅಂತೂ ಕೊಟ್ಟೆ ಕೊಡ್ತೀನಿ ಅಂತೇಳಿ ಅವ್ರು ಏನ್ ಮಾತಾಡಿದ್ರು ವಾಜಪೇಯಿ ಅವರು. ಇವತ್ತು ನಾವೇನಾದ್ರೂ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಇದೀವಿ ಅನ್ನೋದ್ರೆ ವಾಜಪೇಯಿ ಅವ್ರಿಗೋಸ್ಕರ ಇದೀವಿ. ಮುಂದಿನ ಇದರಲ್ಲಿ ಪಕ್ಷದ ಬಗ್ಗೆ ಮಾತಾಡ್ತೀನಿ ಸರ್. ಈ ವಿಡಿಯೋದಲ್ಲಿ ಈಗ ನೊಳಂಬ ಸಮಾಜದ ಬಗ್ಗೆ ನಾನು ಮಾತನಾಡ್ತಾ ಇರೋದ್ರಿಂದ ಸೊ ಈಗ ರಾಜ್ಯಾದ್ಯಂತ ಈಗಲೂ ಕೂಡ ಮಾಧುಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕಾಗಿತ್ತು, ಅವರು ಬಿಟ್ಟಿನ್ ಯಾರು ಇಲ್ಲ ಆ ಸ್ಥಾನಕ್ಕೆ ಅನ್ನೋದು ಕೂಡ ತುಂಬಾ ಇದಿದೆ. ಸೊ ಜೊತೆಗೆ ಒಂದು ಅಂದ್ರೆ ಇತ್ತೀಚಿನ ಒಂದು ಜೆನ್ಜಿ ಅಂತ ನಾವೇನ್ ಕರಿತೀವಿ, ಈಗ ಸಮಾಜದ ಒಂದು ಲಿಂಗಾಯತ ಒಂದು ಇದ್ರಲ್ಲಿ ಸೊ 3, 4, 5 ಅಂತ ಹೇಳಿ ಈಗ 3 ದಿನ 4 ದಿನ 5 ದಿನ ಅಂತಾರೆ. ಸಣ್ಣದಾಗಿ ಯಾವ್ದೊಂದು ವಿಶ್ಲೇಷಣೆಯನ್ನ ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಅದು ಅಂದ್ರೆ ಏನು ಅದು ಅರ್ಥ ಆಗೋ ರೀತಿ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಹೋಗಿದೆ ಸರ್. ಓಕೆ, ಹಿಂದೆಲ್ಲ ನಮ್ಮ ಹಿರಿಯವ್ರ ಕಾಲದಲ್ಲಿ ನಾನು ಈಗ ಮೈಸೂರು ವಿದ್ಯಾಭ್ಯಾಸ ಮಾಡ್ತಂತ ಕಾಲದಲ್ಲಿ ತುಮಕೂರಿಗೆ ಬಂದ ನಂತರನೇ ನಮಗೆ ಗೊತ್ತಾಗಿದ್ದು ಈ ವೀರಶೈವ ಸಮಾಜದಲ್ಲಿ ಇಷ್ಟೊಂದು ನಮ್ಮಲ್ಲಿ ಇವೆಲ್ಲ ಜಾತಿಗಳಿದೆ, ಪಂಗಡಗಳಿದಾವೆ ಅಂತೇಳಿ. ಈ ಜಾತಿನಲ್ಲಿ ನಮ್ಗೇನ ಪಂಗಡಗಳ ಬಗ್ಗೆ ಗೊತ್ತಿರಲಿಲ್ಲ. ಮತ್ ನಾವ್ ಯಾವ ಪಂಗಡದವರು ಅಂತಾನು ನಾವು ತೀರ್ಮಾನ ಗೊತ್ತೂ ಇರಲಿಲ್ಲ, ನಮ್ಮಗಳೆಲ್ಲ ಮಾತು ಬರ್ತಿರ್ಲಿಲ್ಲ. ಈ ರಾಜಕಾರಣಿಗಳಿಂದ ಇದೆಲ್ಲ ಹುಟ್ಟಂತ ಕಾಲ. ನಮಗೆ ಎಲೆಕ್ಷನ್ ಬಂದಾಗಲ್ಲ, ನಮಗೆ ತಿಪ್ಟೂರಿಗೆ ಬಂದಂತ ವಸ್ತ್ರಲ್ಲಿ ನಮಗೆ ಗೊತ್ತಾಯ್ತು M.R. ರಾಮಣ್ಣ ಅವರು ಇಲ್ಲಿ ಟಿಕೆಟ್ ಕೊಟ್ರು, T.M. ಮಂಜುನಾಥ್ ಅವ್ರಿಗೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಕೊಟ್ಟಂತ ಕಾಲದಲ್ಲಿ ಈ 3 ದಿವಸದವ್ರು ಅವರು 4 ದಿವಸದವ್ರು ಇವರು ಈ ತರ ಸಬ್ಜೆಕ್ಟ್ ಬಂದಿದ್ದೆ ನಮ್ಗೆ ಇತ್ತೀಚಿನ ದಿನಗಳಲ್ಲಿ. ಅಲ್ಲಿವರೆಗೂ ನಮ್ಗೆ ಯಾರಿಗೂ ನಾವು ಜಾತಿಲಿ ಈ ತರ ಪಂಗಡ ಅನ್ನೋದು ಗೊತ್ತೇ ಇರಲಿಲ್ಲ. ಇವತ್ತು ಅದೆಲ್ಲ ಹೋಗಿದೆ, ಬಹಳ ಕಡಿಮೆ ಆಗಿದೆ. ಆ ತರ ಪಂಗಡಗಳು ಇಲ್ವೇ ಇಲ್ಲ. ಇವತ್ತು ಎಲ್ಲ ನಮ್ಮ ವೀರಶೈವ ಲಿಂಗಾಯತರು ಒಂದು ಅಂತೇಳಿ ಇವತ್ತು ಎಲ್ಲಾ ಸಮಾಜದವರು ಹೊರಟಿರ್ತಕ್ಕಂಥದ್ದು ಬೇಕಾದಷ್ಟು ನಿರ್ದೇಶನಗಳಿದಾವೆ. ಸಂಬಂಧ ಮಾಡ್ತಕ್ಕಂಥದ್ದು ವಿದ್ಯಾವಂತರುಗಳಾಗಿ ಮತ್ತು ಎಲ್ಲಾ ಇದ್ರಲ್ಲಿ ಸಮಾಜದಲ್ಲಿ ಪಂಗಡಗಳಲ್ಲೂ ಇವತ್ತು ವಿದ್ಯಾವಂತರಿದ್ದಾರೆ. ಖಂಡಿತ ಇಂಥ ಪಂಗಡದಲ್ಲಿ ಇಂಥ ವಿದ್ಯಾವಂತರಿಲ್ಲ ಅನ್ನೋ ಪ್ರಶ್ನೆ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ಹಂಗಾಗಿ ವಿದ್ಯಾವಂತರಾಗಿದ್ದಾರೆ, ಯಥೇಚ್ಛವಾಗಿ ಮನೆಗಳು ಮೇಲೆ ಬೆಳೆದಿದ್ದಾವೆ. ಇವತ್ತಿನ ದಿವಸ ಚೆನ್ನಾಗಿದ್ದಾರೆ, ಸಮೃದ್ಧಿಯಾಗಿ ಯಥೇಚ್ಛವಾಗಿ ಹಣದಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಎಲ್ಲದರಲ್ಲೂ ಸಮೃದ್ಧಿ ಆಗಿದ್ದಾರೆ. ಅದರಿಂದ ಇವತ್ತು ಈ ಪಂಗಡ ಅನ್ನೋದು ಹೋಗಿದೆ. ಮುಂಚೆ ವ್ಯಾಪಾರಸ್ಥರ ಪಂಗಡ ಅಂತೇಳಿ ಅದನ್ನೇ ಒಂದು ಬೇರೆ ಮಾಡಿದ್ರು. ನೊಳಂಬ ವೀರಶೈವ ಸಮಾಜದವ್ರು ಬರೀ ಅಗ್ರಿಕಲ್ಚರ್ ಮಾಡ್ತಾರೆ ಅಂತ ಹೇಳಿ ಹಿಂದಿತ್ತು. ಈ ತರದ್ದೆಲ್ಲ ಹೋಗಿದೆ ಇವತ್ತಿನ ಕಾಲದಲ್ಲಿ. ಅದೆಲ್ಲ ಇಲ್ಲವೇ ಇಲ್ಲ, ಪಂಗಡ ಅನ್ನೋದು ಇಲ್ವೇ ಇಲ್ಲ ಇವತ್ತು. ಸರ್, ಈಗ ನೀವು ನಮ್ ಜಿಲ್ಲೆ ಅಷ್ಟೇ ಅಲ್ಲ, ನೀವು ಹೊರ ಜಿಲ್ಲೆ, ರಾಜ್ಯ ಮತ್ತೆ ದೇಶ ವ್ಯಾಪಿ ಓಡಾಡಿರೋದ್ರಿಂದ ಬಸವಣ್ಣನವರ ಒಂದಿಷ್ಟು ವಿಚಾರಗಳ ಬಗ್ಗೆ ಮತ್ತೆ ಅವತ್ತಿನ ಇದರಲ್ಲೇ ಸಿಕ್ಕಾಪಟ್ಟೆ ಕ್ರಾಂತಿ ಮಾಡಿದ್ರು. ಅಂತರ್ಜಾತಿ ವಿವಾಹದ ಒಂದು ವಿಚಾರ ಸಾಕಷ್ಟು ಇವತ್ತು ಕೂಡ ಅವ್ರು ಮಾಡಿರೋ ವಿಚಾರಗಳನ್ನ ಬಸವಣ್ಣವರು ಹಾಕೊಟ್ಟಂತ ಇದನ್ನೇ ಇವತ್ತು ವೀರಶೈವ ಸಮಾಜ ಬೆಂಬಲಿಸ್ಕೊಂಡು ಬಂದಿದೆ. ಅವ್ರು ಏನ್ ಹೇಳಿದ್ರು ಅವತ್ತಿನ ದಿವಸ, ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಹೇಳುದು. ಅದೇ ಇವತ್ತಿನವರೆಗೂ ಕಾಯಕವೇ ಕೈಲಾಸ ಅಂತ ಎಲ್ಲಾರು ಮಾಡ್ಕೊಂಡ್ ಬಂದಿದ್ವಿ. ಈ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಇದೆ ಅಂತಂದ್ರೆ ಇಡೀ ದೇಶದಲ್ಲಿ ಬಸವಣ್ಣ ಅವರು ಏನ್ ಅವತ್ತಿನ ದಿವಸ ಹಾಕೊಟ್ಟು ಹೋಗಿರ್ತಕ್ಕಂತ ದಾರಿ ಇದೆ, ಆ ದಾರಿಲೇ ಈ ಸಮಾಜ ನಡ್ಕೊಂಡು ಬಂದಿದೆ. ಇವತ್ತು ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಮಠಾಧೀಶ್ವರಗಳು ಇವತ್ತಿರ್ಬೋದು, ಇಡೀ ರಾಜ್ಯದಲ್ಲಿರ್ಬೋದು, ನಮ್ಮ ರಾಜ್ಯ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು, ಇಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳು ಏನ್ ನಾವು ಮಠಾಧಿಪತಿಗಳು ಅಂತ ಏನ್ ಹೇಳ್ತೀವಿ, ಏನಾದ್ರೂ ವೀರಶೈವ ಲಿಂಗಾಯತರು ಮಠಾಧಿಪತಿಗಳು ಮಾತ್ರನೇ ಅನ್ನದಾಸೋಹ ನಡೆಸ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಇಂಥ ಜಾತಿಯನ್ನ ಪ್ರಶ್ನೆನೇ ಇಲ್ಲ.
ಇವತ್ತು ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೆದಾಡ್ತಕ್ಕಂಥ ದೇವರು ಅಂತ ಅವ್ರ ಬಗ್ಗೆ ನಮ್ಮ ಇವ್ರನ್ನ ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ಶತಾಯುಷಿ ಶಿವಕುಮಾರ ಸ್ವಾಮೀಜಿ ಅವರು ಇವತ್ತಿನ ದಿವಸ ಏನ್ ಮಾಡ್ಕೊಟ್ಟೋದ್ರು. ಈ ದಾರಿದೀಪ ಇಡೀ ತುಮಕೂರು ಜಿಲ್ಲೆಯಲ್ಲಿ ಏನಾದ್ರೂ ದಾಸೋಹದ ಬಗ್ಗೆ ಗೌರವ ಇದೆ, ದಾಸೋಹ ದಿನ ಅಂತಾನೆ ಸರ್ಕಾರ ಒಂದು ತೀರ್ಮಾನ ತಗೋಬೇಕು. ತುಮಕೂರಲ್ಲಿ ಏನು ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಹಾಕೊಟ್ಟಂತ ದಾರಿದೀಪ ಇವತ್ತು ನಡ್ಕೊಂಬರ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಮಠ ತಾವು ಹೋಗ್ಬೋದು, ವೀರಶೈವ ಮಠಾಧೀಶ್ವರಗಳು ಎಲ್ಲರನ್ನು ಇವ್ರವ್ರು ಅಂತ ಪ್ರಶ್ನೆ ಇಲ್ಲ, ಯಾವ ಪಂಗಡ ಅನ್ನೋ ಪ್ರಶ್ನೆ ಇಲ್ಲ. ಊಟ ಕೊಟ್ಟು ಮಕ್ಕಳಿಗೆ ಯಾವುದೇ ಜಾತಿ ಇರ್ಬೋದು, ಇಂಥ ಜಾತಿ ಅಂತ ಕೇಳದಲ್ಲೇ ವೀರಶೈವ ಸಮಾಜದಲ್ಲಿ ಇರ್ತಕ್ಕಂಥ ಮಠಾಧೀಶ್ವರಗಳು ಇವತ್ತಿನ ದಿವಸ ಅನ್ನದಾಸೋಹ ವಿದ್ಯಾದಾಸೋಹ ಎರಡನ್ನೂ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಇಡೀ ಸಮಾಜ ಮತ್ತೆ ಬಸವಣ್ಣವ್ರನ್ನ ಕಾಯಕವೇ ಕೈಲಾಸ ಅಂತ ಏನ್ ಹೇಳಿದ್ರು ಅದೇ ಕಾಯಕ ನಡ್ಕೊಂಡು ಹೋಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲೂ ಇದೇ ಕಾಯಕ ನಡೆಯುತ್ತೆ ಅಂತ ಹೇಳ್ಬಿಟ್ಟು ತಾನು ಈ ಮಠಾಧೀಶ್ವರಗಳ ಬಗ್ಗೆ ಬಹಳ ಗೌರವದಿಂದ ಅವ್ರಿಗೆ ಮನಪೂರ್ವಕವಾಗಿ ನಮ್ರತೆಯಿಂದ ಅವ್ರಿಗೆ ನಮಸ್ಕಾರ ಮಾಡ್ತಾ ಈ ವಿಚಾರ ಅವ್ರಿಗೆ ತಿಳಿಸ್ತಾರೆ. ಖಂಡಿತ ಸರ್, ನಾನು ಕೂಡ ಮಠದಲ್ಲೇ ಓದಿರೋನು, ದಾಸೋಹವನ್ನ ಸ್ವೀಕಾರ ಮಾಡಿರೋನು. ಈಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಸರ್. ಕೊನೆಯ ಒಂದೇ ಒಂದು ಕುತೂಹಲದ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಇರ್ತಕ್ಕಂತ ಕೆಲವೊಬ್ರು ರೈತಾಪಿ ಕುಟುಂಬ ಇರ್ತಕ್ಕಂತ ಯುವಕರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಇದನ್ನ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ತಾವು ಹೇಳಿದಂತ ವಿಚಾರ 100% ಸತ್ಯ. ನಾವು ರೈತಾಪಿ ಬದುಕಿಂದಾನೆ ವಿದ್ಯಾಭ್ಯಾಸ ಮಾಡಿ ಮೇಲೋಗಿರ್ತೀವಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡದಲ್ಲ ಇದ್ದಂತ ಪರಿಸ್ಥಿತಿಗೆ ಕೆಲಸ ಸಿಗ್ತಾ ಇಲ್ಲ. ವಿದ್ಯಾವಂತರು ಎಲ್ಲರೂ ಇದಾರೆ, ಎಲ್ಲಾ ಸಮಾಜದಲ್ಲೂ ವಿದ್ಯಾವಂತರು ಇದ್ದಂಗೆ ನಮ್ಮ ಸಮಾಜದಲ್ಲಿ ಯಥೇಚ್ಛವಾಗಿ ವಿದ್ಯಾವಂತರಿದ್ದಾರೆ. ರೈತ ಅಂತಂದ್ರೆ ಹೆಣ್ಣು ಕೊಡದಲ್ಲ ಇರೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆ ಅಂದ್ರೆ ಆದಾಯ ಮೂಲ ಬಹಳ ಕಡಿಮೆ. ರೈತಾಪಿ ಬದುಕಿನಲ್ಲಿ ಆದಾಯ ಮೂಲ ಕಡಿಮೆ ಇರೋದ್ರಿಂದ ಯಾವುದೇ ಕಾರಣದೂ ಇವತ್ತು ನನ್ನ ಮಗಳನ್ನ ಕೊಟ್ಟಂತ ಇದರಲ್ಲಿ ಕೆಲಸದಲ್ಲಿರೋರಿಗೆ ಕೊಡ್ಬೇಕು ಅನ್ನೋದು ಒಂದೇ ಯೋಚನೆ ಮಾಡ್ತಾರೆ ಬಿಟ್ರೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಯಾವ ರೀತಿ ಇದೆ ಅಂತ ಯಾರು ಯೋಚನೆ ಮಾಡಬಾರಂತ ಪರಿಸ್ಥಿತಿ ಬಂದಿದೆ. ಇತ್ತೀಚಿನ ಮಕ್ಕಳು ಅಷ್ಟೇ, ಹೆಣ್ಣು ಮಕ್ಕಳು ಇವತ್ತು ಎಲ್ಲರೂ ವಿದ್ಯಾವಂತರಾಗಿದ್ದಾರೆ. ಮುಂಚೆ ಹೆಂಗೆ ಅವರು ವಿದ್ಯಾವಂತರಲ್ದಲ್ಲೇ ಬರೀ ಇದ್ರ ಸಮಾಜದಲ್ಲಿ ಬಹಳ ಜನ ವಿದ್ಯಾವಂತರಿದ್ದಾರೆ. 30 ವರ್ಷ 40 ವರ್ಷ ಆಗ್ತದಂತ ಪರಿಸ್ಥಿತಿ ಬಂದಿದೆ. ಗಂಡು ಮಕ್ಕಳಿಗೆ ಎಲ್ಲೂ ಹೆಣ್ಣು ಸಿಗ್ತಿಲ್ಲ, ಕೆಲಸ ಮೊದ್ಲೇ ಸಿಗೋದಿಲ್ಲ. ವಿದ್ಯಾವಂತರಾದ್ರೂ ಕೆಲಸ ಸಿಗದಂತ ಪರಿಸ್ಥಿತಿ ಇದೆ. ಮತ್ತೆ ಯಾವ್ದಾದ್ರು ಉದ್ಯಮ ಮಾಡೋಣ ಅಂತಂತಂದ್ರೆ ಉದ್ಯಮಕ್ಕೆ ನಮ್ಮ ಹತ್ರ ಹಣ ಇರೋದಿಲ್ಲ. ರೈತಾಪಿ ಮಗನಾಗಿ ಹುಟ್ಟಿರ್ತಕ್ಕಂಥವನು ಉದ್ಯಮ ಮಾಡ್ತಕ್ಕಂಥ ಶಕ್ತಿ ಇಲ್ಲದಲ್ಲೂ ಬಹಳ ಕಡಿಮೆ. ಎಲ್ಲ 1% 2% ಇರ್ತಕ್ಕಂಥವನು ಉದ್ಯಮ ಮಾಡ್ಬೋದೇ ಹೊರತು ಎಲ್ಲರೂ ಉದ್ಯಮ ಮಾಡಕ್ಕಾಗಲ್ಲ. ಮತ್ತೆ ರೈತ ನಗರದ ಪಕ್ಕದಲ್ಲಿ ಇರ್ತಕ್ಕಂಥ ರೈತರದ ಜಮೀನ್ ಏನಾಗಿದೆ ಇವತ್ತು ಎಲ್ಲ ಮಿತಿಮೀರಿ ಸೈಟ್ ಆಗ್ಬಿಟ್ಟಿದೆ. ಖಂಡಿತ ಸೈಟ್ ದುಡ್ಡು ತಗೊಳ್ತಾನೆ. ಇವತ್ತಿನ ದಿವಸ ಜಮೀನ್ ಮಾರಾಟ ಮಾಡಿದ್ರೆ ಅವಮರ್ಯಾದೆ ಅನ್ನೋದು ಮನಸ್ಸಲ್ಲಿ ಬಂದ್ಬಿಟ್ಟು ಆ ಸೈಟ್ ಮಾಡ್ತಾನೆ. ಸೈಟ್ ನ ಅಗ್ರಿಮೆಂಟ್ ಆಗ್ತಾರೆ. ಇವತ್ತೊಬ್ಬ ಬರ್ತಾನೆ, ಇನ್ನು 6 ತಿಂಗಳಿಗೊಬ್ಬ ಬರ್ತಾನೆ. ಇವತ್ತು ಒಬ್ಬ ಬಂದು ಅಡ್ವಾನ್ಸ್ ಕೊಟ್ಟಿರ್ತಾನೆ, ನಿಮ್ಗೆ ಒಂದು 25,000 50,000 ರೂಪಾಯಿ ಕೊಡ್ತಾನೆ ವ್ಯಾಪಾರ ಮಾಡಿ. ಖಂಡಿತ ಆ 25,000 30,000 ದಿನ ಅವ್ನ ಖರ್ಚಿಗೆ ಆಗೋಗ್ಬಿಡುತ್ತೆ ಹೊರತು ಅವನಿಗೆ ಒಟ್ಟಿಗೆ ಒಂದೇ ಸರಿ ಜಮೀನ್ ಮಾರಾಟ ಮಾಡಿದಾಗ ಒಟ್ಟಿಗೆ ಸಿಕ್ತಂತ ಹಣ ಆ ರೈತಾಪಿ ಬದುಕಿನಲ್ಲಿ ಇರ್ತಕ್ಕಂಥವ್ನು ಏನ್ ಸೈಟ್ ಮಾಡಿ ಇವತ್ತಿನ ದಿವಸ ನಾನ್ ಮಾಡ್ತೀನಿ ಅಂತ ಹೋಗ್ತಾನೆ. ಅವನು ಕೇವಲ 10 ವರ್ಷಗಳಲ್ಲಿ ಆ ಸೈಟ್ ಖಾಲಿ ಆಗೋಗ್ಬಿಡುತ್ತೆ. ಕಂದಾಯಗಳು ಮಿತಿ ಮೀರ್ಬಿಟ್ಟಿದೆ. ಸರ್ಕಾರದಲ್ಲಿ ಒಂದು ಅಲಿನೇಷನ್ ಮಾಡಿಸ್ಬೇಕು, ಲೇಔಟ್ ಮಾಡ್ಬೇಕು ಅಂದ್ರೆ ಭ್ರಷ್ಟಾಚಾರ ಅನ್ನೋದಂತೂ ತುಳುಗ್ತಾ ಇದೆ. ಈ ಭ್ರಷ್ಟಾಚಾರದಿಂದ 1 ಎಕರೆ ಜಮೀನಲ್ಲಿ ಇರ್ತಕ್ಕಂಥದ್ದು ಅವನೇನಾದ್ರೂ ಸೈಟ್ ಮಾಡಕ್ ಹೊರಡ್ತು ಅಂತಂದ್ರೆ 40ರಿಂದ 45% ಇದಕ್ಕೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಮತ್ತೆ ಪಾರ್ಕ್ CA ಏನ್ ಕೊಟ್ಟಿದ್ದಾರೆ ಅದನ್ನ ಕಳ್ಕೊಂಡು ಉಳಿಕೆ ಇರತಕ್ಕಂತ ಜಾಗದಲ್ಲಿ ಅವ್ನ ಏನಾದ್ರು ಸೈಟ್ ಮಾಡಿ ಮಾರಾಟ ಮಾಡಕ್ ಹೋಗ್ತಾನೆ ಅಂತಂದ್ರೆ ಅವನಿಗೆ 25 ಭಾಗನೂ ದುಡ್ಡು ಬರುತ್ತೆ, ಕೈಗೆ ದುಡ್ಡು ಬರೋದಿಲ್ಲ. ಖಂಡಿತ. ಹಂಗಾಗಿ ರೈತಾಪಿ ಬದುಕಲ್ಲಿ ನಗರದ ಪಕ್ಕದಲ್ಲಿ ಇರ್ತಕ್ಕಂಥವ್ರೆಲ್ಲ ನೋಡಿ ಇವತ್ತಿನ ದಿವಸ ಬಿಡದಿ ಹತ್ರ ರೈತರು ಹೋರಾಟ ಮಾಡ್ತಿದ್ದಾರೆ. ನಾನು ಎಷ್ಟು ಕೋಟಿ ಕೊಡ್ತೀನಿ ಅಂತಂದ್ರೆ ರೈತಾಪಿ ಬದುಕಲ್ಲಿ ಇರ್ತಕ್ಕಂಥ ರೈತ ನಾನು 1 ಎಕರೆ ಇರಲಿ 1/2 ಎಕರೆ ಇರಲಿ ನಾನು ರೈತಾಪಿಲಿ ಜೀವನ ಮಾಡ್ತೀನಿ ಹೊರತು ನಾನು ನಿಮಗೆ ಮಾರಾಟ ಮಾಡಿ 2 ಕೋಟಿ 1 ಕೋಟಿ ಈಗ 2 ಕೋಟಿಗೆ ಕೊಡ್ಬೋದು, ಸರ್ಕಾರ 3 ಕೋಟಿ ಕೊಡ್ಬೋದು. ಆ ದುಡ್ಡು ತಗೊಂಡು ಬೇರೆ ಕಡೆ ಎಲ್ಲಿ ಹೋಗಿ ಮಾಡೋದು? ನಾವು ನೆಲೆ ನಿಲ್ಲದಲ್ಲಿ ಖಂಡಿತ ಬೇರೆ ಕಡೆ ಹೋಗ್ತೀವಿ, ಜಮೀನ್ ತಗೊಳ್ತೀವಿ ಅಂತಂದ್ರೆ ನಮ್ಗೆ ನಗರದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇವತ್ತು ಬೆಲೆ ಬಾಳುತ್ತೆ ಅಂತೇಳಿ ಮಾರಾಟ ಮಾಡ್ತೀವಿ. ಇನ್ನೆಲ್ಲ ಹೋಗಿ ಜಮೀನ್ ತಗೊಳ್ತೀವಿ ಅಂದ್ರೆ ಎಲೆಕ್ಟ್ರಿಸಿಟಿ ಸರ್ಕಾರ ಎಲೆಕ್ಟ್ರಿಸಿಟಿ ಕೊಡ್ತಾ ಇಲ್ಲ. ಅಲ್ಲೊಂದು ಮನೆ ಕಟ್ಕೊಳ್ತೀವಿ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಕೊಡ್ತಾ ಇಲ್ಲ. ಕಾನೂನುಗಳು ದಿನೇ ದಿನೇ ಸಿಕ್ಕಾಪಟ್ಟೆ ಮಿತಿಮೀರಿ ಕಾನೂನು ಆಗ್ತಿದೆ ಹೊರತು ರೈತನಿಗೆ ಪರವಾಗಿ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದು ಬರದಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಒಟ್ಟಾರೆಯಾಗಿ ಇದು ಕೂಡ ಮೂಲ ಕಾರಣ ಅಂತ ಸೊ ಒಂದು ಮನಸ್ಥಿತಿ, ಇನ್ನೊಂದು ಜೊತೆಗೆ ಇದು ಒಂದು ಕಾರಣ. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ಸರ್. ಸೊ ಈಗ ಇನ್ನೊಂದು ನಿಮ್ಮ ವೈಯಕ್ತಿಕವಾಗಿ ನೀವು ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದ ಆ ವಿಚಾರ ನಾನು ಮಾತನಾಡ್ತೀನಿ. ಸೊ ಈಗ ಇಷ್ಟು ಒಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತಷ್ಟು ಇನ್ನೂ ಈ ಒಂದು ಅಧ್ಯಯನ ಪೀಠ ಸಾಕಷ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಒಂದು ದೃಢವಾದ ಒಂದು ಇದನ್ನ ತುಂಬಲಿ ಒಂದು ಯುವಜನತೆಗೆ ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಮುಂದಿನ ಜನರೇಷನ್ಗೆ ಅಂತ ಹೇಳ್ತೀನಿ. ಸೊ ಇಷ್ಟೊಂದು ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.